ವೇದಘೋಷದೊಂದಿಗೆ ಸಭಾ ಕಾರ್ಯಕ್ರಮವನ್ನು ಉದ್ಯುಕ್ತಗೊಳಿಸ್ತಾ ಇದ್ದೇವೆ. ಶ್ರೀ ನಾರಾಯಣ್ ಭಟ್ ಬೇರೋಳಿ ಮತ್ತು ಶ್ರೀ ನಾಗರಾಜ್ ಭಟ್ ಕಾವೂರುಮಠ ಇವರಿಂದ. ज्येष्ठराजं ब्रह्मणां ब्रह्मणस्पत आनशृण्वन्नोतिभिस्सेदसादनम् ॐ प्रणो देवी सरस्वती वाजेभिर्वाजिनीवते धीनामभित्र्यवत् पावकानः सरस्वती वाजेभिर्वाजिनीवते धीनामभित्र्यवतो ॐ स्वस्ति न इन्द्रो वृद्धश्रवा स्वस्ति न पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्ददातु ॐ स्वस्ति नो मिमीतामश्विना भगः स्वस्ति देव्यतिरनर्वणाः स्वस्ति पूषा असुरो ददातु न स्वस्ति द्यावा पृथिवी सुचेतुना स्वस्तये वायुपब्रवामहै सोमं स्वस्ति भुवनस्य यस्पतिः बृहस्पतिं सर्वगणं स्वस्तये स्वस्तय आदित्यासो भवन्तु नः विश्वे देवानो अद्या स्वस्तये वैश्वानरो असुरग्निः स्वस्तये देवा अवन्त्रभवः स्वस्तये स्वस्ति नो रुद्रपार्श्वगुंहसः स्वस्ति मित्रावरुणा स्वस्ति पत्ये रेवते स्वस्ति न इन्द्रश्चाग्निश्च स्वस्ति नो अदिते गृहे स्वस्ति पन्थामनुचरेम सूर्या चन्द्रमसा विव पुनर्ददताघ्नता जानता सङ्गमेमहि स्वस्त्ययन्तार्क्षमरिष्टनेमि महद्भूतं वायसं देवतानाम् असुरग्नमिन्द्रसगं समत्सु बृहद्यशो नापमिपारुहेम अंहोमुचमाङ्गिरसङ्गयं च स्वस्यात्रेयं मनसा चार्क्ष्यम् प्रेतपाणिशरणं प्रपद्ये स्वस्तं भादेष्वभयनयोऽस्तु ॐ शान्ति शान्ति शान्तिः. ಧನ್ಯವಾದಗಳು ವೇದಘೋಷ ನಡೆಸಿಕೊಟ್ಟ ಅರ್ಚಕ ದ್ವಯರಿಗೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರನ್ನ ಸ್ವಾಗತಿಸಿ ಪುಷ್ಪ ನೀಡಿ ಗೌರವಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಉದ್ಘಾಟಿಸಿ ನಮ್ಮ ಕಾರ್ಯಕ್ರಮವನ್ನು ಚಂದಗಾಣಿಸಲಿರುವ ವೇದಮೂರ್ತಿ ಶ್ರೀ ಸುಬ್ರಹ್ಮಣ್ಯ ಭಟ್ ಅರ್ಚಕರು, ಶ್ರೀ ಕರಿಕಾನ ಪರಮೇಶ್ವರಿ ದೇವಾಲಯ ಇವರನ್ನ ಎಲ್ಲ ಸಂಘಟಕರು ಮತ್ತು ಸಾರ್ವಜನಿಕರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀ ರಾಜೇಂದ್ರ ಭಟ್ ಅಧ್ಯಕ್ಷರು, ಲಕ್ಷ್ಮೀ ವೆಂಕಟೇಶ ದೇವಸ್ಥಾನ, ರಾಜೇಂದ್ರ ಪ್ರಭು ಅಧ್ಯಕ್ಷರು, ಶ್ರೀ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನ ಇವರು ಪುಷ್ಪ ನೀಡಿ ಸ್ವಾಗತಿಸಲಿದ್ದಾರೆ. ತಿಮ್ಮಣ್ಣ ಅನಂತ ಭಟ್ ಅರ್ಚಕರು, ಶ್ರೀ ದೇವಮ್ಮ ದೇವಿ ಸನ್ನಿಧಿ
ಇವರನ್ನ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾನೆ. ಇವರಿಗೆ ಶ್ರೀ ವಿನಯ್ ಭಟ್ ಬೇರೋಳಿ ಅವರು ಪುಷ್ಪ ನೀಡಿ ಸ್ವಾಗತಿಸುತ್ತಾರೆ. ನಮ್ಮ ಅತಿಥಿಗಳಲ್ಲೊಬ್ಬರಾದ ಹೊಸಕುಳಿ ಇವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಇವರಿಗೆ ಈಶ್ವರ ಭಟ್ ಅರ್ಚಕರು, ಮಹಾಗಣಪತಿ ದೇವಸ್ಥಾನ, ಇವರು ಪುಷ್ಪ ನೀಡಿ ಸ್ವಾಗತಿಸುತ್ತಾರೆ. ಮುಕುಂದ ಪ್ರಭು ಬೇರೋಳಿ ಇವರನ್ನ ಮುಕುಂದ್ ಭಟ್ ಬೇರೋಳಿ ಇವರನ್ನ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದಾನೆ. ಇವರಿಗೆ ಶ್ರೀ ಜಿ ಕೆ ಭಟ್ ವಂದೂರಿ ಇವರು ಪುಷ್ಪ ನೀಡಿ ಸ್ವಾಗತ ಕೋರ್ತಾ ಇದ್ದಾರೆ. ಶ್ರೀ ಕಿರಣ್ ಪ್ರಭು ಅಧ್ಯಕ್ಷರು, ದೇವಮ್ಮ ದೇವಿ ಆಡಳಿತ ಮಂಡಳಿ, ಇವರನ್ನು ಎಲ್ಲ ಸಾರ್ವಜನಿಕರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಇವರಿಗೆ ಶ್ರೀ ಮಂಜುನಾಥ್ ಗೌಡ ಇವರು ಪುಷ್ಪ ನೀಡಿ ಸ್ವಾಗತ ಕೋರುತ್ತಾರೆ. ಶ್ರೀ ವೆಂಕಟೇಶ್ ಗೌಡ ಬೇರೋಳಿ ಇವರನ್ನ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದಾನೆ. ಇವರಿಗೆ ಶ್ರೀ ಮೋಹನ್ ಮೆಸ್ಸಾ ಇವರು ಪುಷ್ಪ ನೀಡಿ ಸ್ವಾಗತಿಸ್ತಾರೆ. ಶ್ರೀ ಆನಂದ್ ಭಟ್ ತೋಟದ ಮಲ್ಲೆ ಉದ್ಯಮಿಗಳು ಬೆಂಗಳೂರು ಇವರನ್ನ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾನೆ. ಇವರನ್ನ ಶ್ರೀ ಮಂಜುನಾಥ್ ಭಟ್ ಇವರು ಪುಷ್ಪ ನೀಡಿ ಸ್ವಾಗತಿಸುತ್ತಾರೆ. ಇಂದು ಗೌರವ ಸಮ್ಮಾನ ಸ್ವೀಕರಿಸಲಿರುವ ಶ್ರೀ ಗಜಾನನ್ ಆನಂದ್ ಭಟ್ ಬೇರೋಳಿ ಇವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಇವರನ್ನ ಶ್ರೀ ಆನಂದ್ ಭಟ್ ತೋಟದ ಮಲ್ಲೆ ಇವರು ಪುಷ್ಪ ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾರೆ. ಇವತ್ತಿನ ಕಾರ್ಯಕ್ರಮದ ಸಂಘಟನೆಯ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ ಶ್ರೀ ಮುಕುಂದ್ ಭಟ್ ಬೇರೋಳಿ ಅವರು. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಸಿಂಹಸ್ಕಂಧಾದಿರೂಢಾನ್ ತ್ರಿಭುವನಮಖಿಲಾಂ ತೇಜಸಾ ಪೂರಯಂತೀಂ ಧ್ಯಾಯೇತ್ ಚಂಡೀಂ ಜಯಾಖ್ಯಾಂ ತ್ರಿದಶಪರಿವೃತಾಂ ಸೇವಿತಾಂ ಸಿದ್ಧಕಾಮೈಃ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತ ಗುರುಗಳ ಸ್ಮರಣೆ ಮಾಡಿ ಈ ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂತಹ ಎಲ್ಲ ಗಣ್ಯರಿಗೆ ಸಭಿಕರಿಗೆ ಸ್ವಾಗತ ವಹಿಸ್ತೇನೆ. ವಿಶೇಷವಾಗಿ ಮುಖ್ಯವಾಗಿ ಕನ್ನಡ ಮಾತಾಡ್ಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ. ಕೊಂಕಣಿಯಲ್ಲಿ ಎಷ್ಟು ಮಾತಾಡ್ಲಿಕ್ಕೂ ಆಗ್ತದೆ. ನನ್ನ ಹತ್ರ ಒಂದು ಹೇಳ್ತೇನೆ, ಜೀವನದಲ್ಲಿ ಜಂತೂನಾಂ ನರಜನ್ಮ ದುರ್ಲಭಂ ಅಂತ ಹೇಳಿ 84 ಲಕ್ಷ ಜೀವಕೋಟಿಗಳಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ಜನ್ಮವೆಂದರೆ ಮನುಷ್ಯ ಜನ್ಮ. ಮನುಷ್ಯನಿಗೆ ಯಾವುದನ್ನು ಮಾಡಲು ಅಡ್ಡಿಲ್ಲ, ಮಾಡಲಿಕ್ಕಾಗಬಾರದು, ಮಾಡಬಾರದು ಅನ್ನುವಂತಹ ಒಂದು ಜ್ಞಾನ ಶಕ್ತಿಯನ್ನು ಪರಮಾತ್ಮನು ಮನುಷ್ಯರಿಗೆ ಮಾತ್ರ ಅನುಗ್ರಹಿಸಿದ್ದಾನೆ. ಹಾಗಾಗಿ ಪರಮಾತ್ಮ ಹೇಳ್ತಾನೆ, ಜ್ಞಾನವಾನ್ ಮಾನವ ಪ್ರೋಕ್ತಃ ಅಂತ ಹೇಳ್ತಾನೆ. ಜ್ಞಾನವಂತನೆಂದರೆ ಮನುಷ್ಯ ಬಿಟ್ಟರೆ ಮತ್ಯಾರು ಇಲ್ಲ ಅಂದ ಮೇಲೆ ನಾವು ಯಾವುದನ್ನು ಮಾಡಿದರೆ ಒಳ್ಳೆಯದು, ಯಾವುದು ಮಾಡಿದರೆ ಒಳ್ಳೆಯದಾಗ್ತದೆ
ಅನ್ನುವಂತಹ ಒಂದು ಜ್ಞಾನ ಆ ಪರಮಾತ್ಮನು ನಮಗೆ ಅನುಗ್ರಹಿಸಿದ್ದಾನೆ. ಮನುಷ್ಯ ಜೀವನದಲ್ಲಿ ದೇವರು ಒಂದು ವ್ಯವಸ್ಥೆ ಮಾಡೇ ನಮಗೆ ಭೂಮಿಯಲ್ಲಿ ಬಿಟ್ಟಿದ್ದಾನೆ. ಆಯು ಕರ್ಮಚ ವಿತ್ತಂಚ ವಿದ್ಯಾ ನಿಧನಮೇವಚ ಪಂಚೈತಾನಿ ಹಿ ಸೃಜ್ಯಂತೆ ಗರ್ಭಸ್ಥಸ್ಯೈವ ದೇಹಿನಃ ಅಂತೇಳಿ. ದೇಹಿ ಶರೀರವನ್ನು ಧರಿಸಿದ ಈ ಮನುಷ್ಯನಿಗೆ ತಾಯಿಯ ಗರ್ಭದಲ್ಲಿರುವಾಗಲೇ ಅವನ ಆಯಸ್ಸೆಷ್ಟು, ಅವನು ಮಾಡುವಂತಹ ದಿಗ್ವಿಜಯವೆಷ್ಟು, ಯಾವನ್ನು ಮಾಡುತ್ತಾನೆ ಅವನ ಆಯಸ್ಸೆಷ್ಟು, ಅದೆಲ್ಲವನ್ನು ಜಾತಕ ನಾವು ಇಲ್ಲಿ ಭೂಮಿಯ ಮೇಲೆ ಬಂದವಾಗ ಮಾಡುದು. ಅದಕ್ಕಿಂತ ಮೊದಲು ನಮ್ಮ ಜಾತಕ ದೇವರು ಮಾಡಿಬಿಟ್ಟಿದ್ದಾನೆ. ಈ ಜಾತಕದಲ್ಲಿ ನಮ್ಮ ಬೇರೆಳ್ಳಿ ಊರಿನವರಿಗೆ ತಾಯಿಯು ಕೊಟ್ಟಂತ ಒಂದು ಅವಕಾಶ ಇವತ್ತಿನ ದಿನ ನಮ್ಮ ದೇವಮ್ಮನ ಸನ್ನಿಧಾನದಲ್ಲಿ ಇಷ್ಟು ದೊಡ್ಡ ಒಂದು ಯಜ್ಞವನ್ನು ಮಾಡಿ, ಸಂತರ್ಪಣೆಯನ್ನು ಮಾಡಿ, ಎಲ್ಲ ಭಕ್ತ ಜನರಿಗೆ ಒಗ್ಗೂಡಿಸಿ, ತಾಯಿಯ ಅಪೇಕ್ಷೆ ಯಾವುದಿರ್ತದೆ ಅಂದ್ರೆ ಕೇಳಿದ್ರೆ, ಮಕ್ಕಳು ಎಷ್ಟೇ ಅಪರಾಧ ಮಾಡಿದ್ರೂ ಸಹ ತಾಯಿಗೆ ಮಕ್ಕಳು ಅಪರಾಧ ಮಾಡಿದ್ದ ಅಂದ್ರೆ ಇನ್ನೊಬ್ಬ ಮಕ್ಕಳು ಹೇಳಿದ್ರೆ ಸಿಟ್ಟು ಬರ್ತದೆ ತಾಯಿಗೆ. ಅಂತಹ ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾ ನ ಭವತಿ. ಕುಮಾತ ತಾಯಿಯು ಕೆಟ್ಟವಳಾಗಿ ಮಕ್ಕಳ ಮೇಲೆ ಯಾವಾಗಲೂ ದುಷ್ಪರಿಣಾಮ ಬೀರುವುದಿಲ್ಲ, ಇದು ಮಾತ್ರ ಸತ್ಯ. ಹಾಗೆ ಪ್ರಕೃತಿ ಮತ್ತು ಪುರುಷರು ಇದ್ದರೆ ಮಾತ್ರ ಪ್ರಜಾ ಸಮೃದ್ಧಿ ಆಗ್ತದೆ. ಹಾಗೆ ಇಲ್ಲಿ ಪ್ರಕೃತಿ ಪುರುಷನೂ ಇದ್ದಾನೆ, ಪ್ರಕೃತಿಯೂ ಇದ್ದಾಳೆ. ಪುರುಷ ರೂಪಿ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವರು ಗ್ರಾಮ ದೇವರು, ಅದೇ ರೀತಿ ಪ್ರಕೃತಿ ರೂಪಿಯಾಗಿ ನಮ್ಮ ದೇವಮ್ಮ. ನೋಡಿ, ಅಮ್ಮ ಅಂತ ಹೇಳಿದ ಈ ಶಬ್ದಕ್ಕೆ ಎಷ್ಟು ಒಂದು ಸಾಮರ್ಥ್ಯ, ತೇಜಸ್ಸು, ಆ ಶಕ್ತಿ ಉಂಟು ನೋಡಿ. ಅಮ್ಮ ಅಂತ ಹೇಳಿದ್ರು ಸರ್. ಈಗ ಅಮ್ಮ ಹೇಳೋದಕ್ಕಿಂತ ಮಮ್ಮಿ ಮತ್ತು ಡ್ಯಾಡಿ ಬಂದಿದೆ. ಮಮ್ಮಿ ಮತ್ತು ಯಾವಾಗ ಡ್ಯಾಡಿ ಬಂತೋ ಅಮ್ಮ ಹೊರಟೇ ಬಿಟ್ಲು. ಆದರೆ ಈ ಅಮ್ಮ ಅನ್ನುವಂತಹ ಈ ಶಬ್ದ ಉಂಟಲ್ಲ, ಈ ನಮ್ಮ ದೇವಮ್ಮನಿಗೆ ಇದು ಯಾವಾಗಲೂ ಅಮ್ಮನೆಯ, ಮಮ್ಮಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಾದ್ರೂ ಬಂದು ಹೇಳ್ಬೇಕಂತ ಹೇಳಿದ್ರು ಬಾಯಿಲಿಂದ ಹೇಳಲಿಕ್ಕೆ ಬರುವುದಿಲ್ಲ. ಅಷ್ಟು ನಮ್ಮ ಅಮ್ಮನ ಸಾಮರ್ಥ್ಯ. ಜಗಜ್ಜನನಿಯಾಗಿರತಕ್ಕಂತಹ ನಮ್ಮ ದೇವಮ್ಮ ಎಲ್ಲರಿಗೂ ಸೇವ್ಯಮಾನ ಸದಾ ಭೂಯಾತ್, ಯಾವಾಗಲೂ ಅವಳ ಸೇವೆ ಮಾಡಿದ್ದರೆ, ಅವಳ ದರ್ಶನವನ್ನು ಪಡೆದರೆ, ಅವಳ ಸ್ತೋತ್ರಗಳನ್ನು ಪಠನ ಮಾಡಿದರೆ, ಸೇವ್ಯಮಾನ ಯಾವ ರೀತಿಯಲ್ಲಿ ನಾವು ಸೇವೆಯನ್ನು ಮಾಡುತ್ತೇವೆಯೋ ಆ ರೀತಿಯಲ್ಲಿ ಆ ತಾಯಿ ರಕ್ಷಿಸಿ, ಪೋಷಿಸಿ, ಪಾಲಿಸಿ, ಬೇಕಾದ್ದೆಲ್ಲವನ್ನು ಅನುಗ್ರಹಿಸುವಂತಹ ಈ ಸಾಮರ್ಥ್ಯವುಳ್ಳ ನಮ್ಮ ದೇವಮ್ಮ ಎಷ್ಟೋ ಶತಮಾನಗಳಿಂದ ಇಲ್ಲಿ ನೆಲೆಸಿ ಅವಳು ಎಲ್ಲಿದ್ದಾಳೆ ಗೊತ್ತಿಲ್ಲ, ಬಲೆಯಲ್ಲಿದ್ದಾಳೆ. ನಾವು ಯಾವಾಗಲೂ ಹೇಳುವುದನ್ನು ಕೇಳಿದ್ರೆ ದೇವಮ್ಮನ ಬಲೆ, ದೇವಿ ಬಲೆ ಅಂತ ಹೇಳುದು. ನಾವು ಹೇಳುವುದೇನೋ ದೇವಿ ಬಲೆ, ಅದರ ನಂತರ ಅಮ್ಮನಲ್ಲೇ ಅಲ್ಲಿ ಹೋಗಿ ನೋಡ್ಬೇಕು ನಾವು. ನೋಡಿ, ನಮ್ಮ ತಾಯಿ ಬಲೆಯಲ್ಲಿದ್ದಾನೆಂದರೆ ರಕ್ಷಣೆಯಲ್ಲಿದ್ದಾಳೆ ಅಂತ ಹೇಳಿ ಅರ್ಥ. ಬಲೆ ಅಂದ್ರೆ ಏನು? ಸುತ್ತಲೂ, ಅದರ ಸುತ್ತಲೂ ಎಲ್ಲ ಮರಗಳು, ಆ ಮರದ ಒಳಗಡೆಯಲ್ಲಿ ಆ ತಾಯಿ ಇದ್ದಾಳೆ. ನಮ್ಮ ಬೇರೊಳ್ಳಿ ಗ್ರಾಮಕ್ಕೆ ಒಂದು ಹೆಸರಿದೆ, ಮೂಲಾವಲಿಪುರ ಅಂತ ಹೇಳಿ. ಸಂಸ್ಕೃತದಲ್ಲಿ ಒಂದು ಶಬ್ದ ಮೂಲಾವಲಿ ಅಂದ್ರೆ ಬೇರು. ಈ ಬೇರಿದ್ರೆ ಮಾತ್ರ ಮರ ಇರ್ತದೆ, ಬಿಟ್ರೆ ತಾಯಿ ಬೇರಿದ್ರೆ ಮಾತ್ರ ಮರ. ಅದಕ್ಕೆ ಕಾಂಡಗಳು ಮತ್ತು ಟೊಂಗೆಗಳು ಬರುವುದು. ತಾಯಿ ಬೇರಿಲ್ಲ ಆದ್ರೆ ಮರ ಒಂದ್ ದಿವಸ ಬೀಳ್ತದೆ ಅದು. ಆದ್ರೆ ನಮ್ಮ ಬೇರೊಳ್ಳಿಗೆ ತಾಯಿ ಬೇರಿದೆ, ಬೇರು ಸಮರ್ಥ ರೀತಿ ಇದೆ. ಆ ತಾಯಿಯು ಆ ಬೇರಿನ ರೂಪದಲ್ಲಿ ಇದ್ದು ನಮ್ಮೆಲ್ಲರನ್ನು ಸಂರಕ್ಷಣೆ ಮಾಡುವಂತಹ ಒಂದು ಅತ್ಯಂತ ಜಾಗೃತ ಕ್ಷೇತ್ರ ದೇವಮ್ಮ. ಈ ದೇವಮ್ಮನ ಸನ್ನಿಧಾನದಲ್ಲಿ ಇವತ್ತು ಎಲ್ಲ ಭಜಕರ ಕಷ್ಟ ಆಪತ್ತಿ ನಿವೃತ್ತಿಗೋಸ್ಕರವಾಗಿ ಮತ್ತು ಎಲ್ಲರ ಇಷ್ಟಾರ್ಥ ಸಿದ್ಧಿಗೋಸ್ಕರವಾಗಿ ದೇಶಕ್ಕೆ ಬಂದಂತಹ ಅನೇಕಾನೇಕ ಆಪತ್ತುಗಳ ನಿವೃತ್ತಿಗಾಗಿ ಇವತ್ತಿನ ದಿನ ದುರ್ಗಾ ಸೂಕ್ತ ಹವನ, ಒಳ್ಳೆಯ ಧಾರ್ಮಿಕ ಕಾರ್ಯಕ್ರಮ. ದುರ್ಗಾತ್ವಂ ತ್ರಾಯಸೇ ಯಸ್ಮಾತ್ ಕಲೌ ದುರ್ಗಾ ಪ್ರಕೀರ್ತ್ಯತೆ ಅಂತ ಹೇಳಿದೆ. ದುರ್ಗಾ ಅನ್ನುವ ಶಬ್ದವೇ ಕಷ್ಟ, ಆದರೆ ಆ ಕಷ್ಟಗಳನ್ನು ನಿವೃತ್ತಿ ಮಾಡುವಂತಹ ಸಾಮರ್ಥ್ಯ ಉಳ್ಳವಳೇ ದುರ್ಗಾ. ಅವಳ ಉಪಾಸನೆಯನ್ನು ಮಾಡಬೇಕು ನಾವು.
ಕಲೌ ಚಂಡೀ ವಿನಾಯಕೌ. ಕಲಿಯುಗದಲ್ಲಿ ದೇವಿ ಮತ್ತು ಮಹಾಗಣಪತಿಗೆ ವಿಶಿಷ್ಟ ಪ್ರಾಶಸ್ತ್ಯವನ್ನು ಶಾಸ್ತ್ರದಲ್ಲಿ ಹೇಳಲಾಗಿದೆ. ಇವತ್ತಿನ ದಿನ ಮನುಷ್ಯನಿಗೆ ಪುರುಸತ್ತು ಭಯಂಕರ ಕಡಿಮೆ. ಆ ಸಮಯದಲ್ಲಿ ದೇವರಿಗೂ ನಾವು ಶೀಘ್ರದಲ್ಲಿ ನಾವು ಕೈ ಮುಗಿದು ಕೂಡಲೇ ನಮ್ಮ ಏನು ಇಷ್ಟಾರ್ಥ ಉಂಟೋ ಅದು ಶೀಘ್ರದಲ್ಲಿ ಕೊಡುವಂತಹ ದಿವ್ಯ ಸ್ಥಾನ ನಮ್ಮ ದೇವಮ್ಮ. ಈ ದೇವಮ್ಮನ ಸ್ಥಾನದಲ್ಲಿ ಇವತ್ತು ಅವಳ ಸಾನ್ನಿಧ್ಯದ ಅಭಿವೃದ್ಧಿಗೋಸ್ಕರವಾಗಿ, ಅವಳ ಪ್ರಸನ್ನತೆಗೋಸ್ಕರವಾಗಿ ಒಳ್ಳೆಯ ಕಾರ್ಯಕ್ರಮ, ಅನೇಕ ರತ್ವಿಜರು ಬಂದು ನಮಗೆಲ್ಲರಿಗೂ, ನಮ್ಮ ಬೇರೊಳ್ಳಿ ಊರಿನವರಿಗೆ ಅಥವಾ ಬೇರೊಳ್ಳಿ ಊರಿನವರು ಅನೇಕ ಕಡೆಯಲ್ಲಿ ವಾಸವಾಗಿ ಅವರವರ ಉದ್ಯೋಗದಲ್ಲಿ ಪ್ರವೃತ್ತರಾದವರಿಗೆ ಅಥವಾ ನಮ್ಮ ಬೇರೊಳ್ಳಿ ಊರಿನ ಕುಟುಂಬದವರ ಅನೇಕ ಅಳಿಯಂದಿರು, ಮಗಳಂದಿರು, ಮೊಮ್ಮಕ್ಕಳು ಎಲ್ಲರೂ ಬಂದು ಇವತ್ತು ವಿಶೇಷ ರೂಪದಲ್ಲಿ ಎಲ್ಲ ವರ್ಣದವರು ಸೇವೆ ಮಾಡಿದ್ದಾರೆ. ಇದರಿಂದ ಏನಾಗ್ತದೆ ಕೇಳಿದ್ರೆ, ನಾವು ಪ್ರಾರ್ಥನೆಯಲ್ಲಿ ಹೇಳ್ತೇವೆ, ಮಾ ಭೂತ್ ಪ್ರಜಾ ವಿರೋಧೋಸ್ಮಿನ್ ಯಜಮಾನ ಸಮೃದ್ಧತಾಂ ಸಭೂಪಾಲಂ ತಥಾ ರಾಷ್ಟ್ರಂ ಸರ್ವೋಪದ್ರವವರ್ಜಿತಂ. ತಾಯೇ, ಎಲ್ಲ ಇವತ್ತು ಮಾಡಿದ ಈ ಯಜ್ಞೋಪಾಸನೆಯಿಂದ ಎಲ್ಲ ದುಷ್ಟ ದುಮ್ಮಾನಗಳು ದೂರವಾಗಿ ಯಜಮಾನ ಸಮೃದ್ಧತಾ, ನಮ್ಮ ಈ ನಿನ್ನ ಪ್ರಜಾವರ್ಗಗಳಿಗೆ ಎಲ್ಲ ರೀತಿಯಲ್ಲಿ ಸುಖ ಸಂಪತ್ತನ್ನು ಅನುಗ್ರಹಿಸಿ, ಆರೋಗ್ಯವನ್ನು ಅನುಗ್ರಹಿಸಿ, ಸಭೂಪಾಲಂ ತಥಾ ರಾಷ್ಟ್ರಂ, ದೇಶಕ್ಕೆ ಬಂದ ಆಪತ್ತುಗಳೆಲ್ಲವೂ ನಿವೃತ್ತಿಯಾಗಿ ನಮ್ಮ ಈ ಭಾರತ ದೇಶವನ್ನು ಆಳುವ ರಾಜನಿಗೂ ಸಹ ಒಳ್ಳೆಯ ಆರೋಗ್ಯ ಸ್ಥಿತಿಯಾಗಿ ನ್ಯಾಯ ನಿಷ್ಠ ಧರ್ಮದಿಂದ ಈ ಪ್ರಜಾಪಾಲನ ಮಾಡುವಂತಹ ವ್ಯಕ್ತಿ ಆದಷ್ಟು ಶೀಘ್ರದಲ್ಲಿ ಬರಲೆಂದು ನಾವೆಲ್ಲರೂ ಇವತ್ತು ಪ್ರಾರ್ಥನೆ ಮಾಡಿದ್ದೇವೆ. ಆದ್ದರಿಂದ ಯಾರು ಆ ಕಲಿಯುಗದ ದೇವತೆಯಾದ ದುರ್ಗೆಯನ್ನು, ನಮ್ಮ ದೇವಮ್ಮನನ್ನು ಅರ್ಚಿಸಿದ್ದಾರೋ, ಪ್ರತ್ಯಕ್ಷ ಪರೋಕ್ಷವಾಗಿ ಅನೇಕ ರೂಪದಲ್ಲಿ ಶತಮಾನಗಳಿಂದ ನಮ್ಮ ಅರ್ಚಕ ಕುಟುಂಬದವರೂ ಸಹ ಎಲ್ಲೋ ಮನೆ, ಎಲ್ಲೋ ದೇವಿಯ ಸ್ಥಾನ, ಈಗ ನಾವು ಭಯಂಕರ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಈಗ. ಆದರೆ ಇದಕ್ಕಿಂತ ಮೊದಲು ಗುಡ್ಡೆ ಹತ್ಯೆ ಬರುದು. ಈಗ ಇಲ್ಲಿ ಕೂತ್ಕೊಂಡಿದ್ದಾರೆ ನಮ್ಮ ವೆಂಕಟರಂ ಭಟ್ರು, ಅವರೆಲ್ಲರೂ, ಅವರ ಹಿರಿಯರು ಸಹ ಆ ಗುಡ್ಡೆ ಹತ್ತಿ ಒಂದು ಚೆಂಬು ನೀರು ತಗೊಂಡು ಆ ದೇವಿಯ ಎಲ್ಲಿಂದ್ರು, ಈಗ ದೇವಸ್ಥಾನದ ಆ ಮಾಡಿಗೆ ಅರ್ಚಕರ ಮನೆ ಇದ್ರೂ ಸಹ ಈಗ ಅರ್ಚಕರಿಲ್ಲ. ಕೇಳಿ ನಮ್ಮ ಸುಬ್ರಹ್ಮಣ್ಯ ಭಟ್ರ ಹತ್ರ ಪರಿಸ್ಥಿತಿ ಹೀಗಾಗಿದೆ, ಎಲ್ಲರೂ ಹಾಗೆ. ಆದರೆ ಅದನ್ನು ವ್ಯವಸ್ಥಿತವಾಗಿ ಎಲ್ಲ ಅರ್ಚಕ ಕುಟುಂಬದವರು ಸಹ ಎಲ್ಲೋ ಮನೆಯಿಂದ ನೀರು ತಗೊಂಡು ಹೋಗಿ ಅಲ್ಲಿ ಆ ಗುಡ್ಡ ಹತ್ಕೊಂಡು ಅಭಿಷೇಕ ಮಾಡಿ, ಪ್ರತಿ ಶುಕ್ರವಾರ ಮಂಗಳವಾರ ವಿಶೇಷ ರೂಪದಲ್ಲಿ ಜನ ಬರ್ತಾರೆ, ಅವರಿಗೆಲ್ಲೂ ಸೇವೆ ಮಾಡಿಸಿ ಪ್ರಸಾದ ಕೊಟ್ಟು, ಆ ಪ್ರಸಾದದ ಮೂಲಕವಾಗಿ ಅನೇಕ ಜನರು ಉದ್ಧಾರವಾದಂತಹ ಈ ದಿವ್ಯ ಕ್ಷೇತ್ರ ನಮ್ಮ ದೇವಮ್ಮನ ಕ್ಷೇತ್ರ. ಆದ್ದರಿಂದ ಈ ಸ್ಥಾನದಲ್ಲಿ ಇವತ್ತು ದುರ್ಗಾ ಹವನ ಸ್ತುತಾ ಸಂಪೂಜಿತಾ ಪುಷ್ಪೈಃ ಗಂಧ ಧೂಪಾದಿಭಿಸ್ತಥಾ ದದಾತಿ ವಿತ್ತಂ ಪುತ್ರಾಂಶ್ಚ ಮತಿನ್ ಧರ್ಮೇ ತಥಾ ಶುಭಾಂ. ತಾಯಿಯು ಯಾವಾಗಲೂ ತಾಯಿಯ ಮೇಲೆ ನಾವು ಪ್ರೀತಿ ಇಟ್ಟರೆ, ಭಕ್ತಿ ಇಟ್ಟರೆ, ಆ ತಾಯಿಯೇ ನಾವು ಸ್ತುತಾ ದೇವಿಯ ಸ್ತುತಿಯನ್ನು ಮಾಡಿದರೆ, ಸಂಪೂಜಿತ ಎಷ್ಟೋ ಜನರು ಪ್ರತ್ಯಕ್ಷ ಪರೋಕ್ಷವಾಗಿ ದೇವಿಯ ಆರಾಧನೆಯನ್ನು, ಏನು ಪುಷ್ಪಾಲಂಕಾರ, ದೀಪಾಲಂಕಾರ, ಅನ್ನ ಸಂತರ್ಪಣೆ, ಅನೇಕ ಉಡಿ ತುಂಬುವುದು ಎಲ್ಲ ಸೇವೆ ಮಾಡಿದ್ದಾರೆ. ಸಂಪೂಜಿತ ಪುಷ್ಪೈಹಿ ಪುಷ್ಪಾರ್ಚನೆ ಮಾಡಿದ್ದಾರೆ ಅರ್ಚಕರ ಮುಖಾಂತರವಾಗಿ. ಗಂಧ ಧೂಪಾದಿಭಿಸ್ತದ ಅರ್ಚಕರಿಂದ ವಿಶೇಷವಾಗಿ ಷೋಡಶೋಪಚಾರ ಪೂಜಾದಿಗಳು, ಕುಂಕುಮಾರ್ಚನೆ ಎಲ್ಲ ಇವತ್ತು ವೈದಿಕರಿಂದೊಡಗೂಡಿ ಅರ್ಚಕರು ಸಹ ಒಳ್ಳೆ ರೀತಿಯಲ್ಲಿ ಸೇವೆ ಮಾಡಿದ್ದಾರೆ. ತನ್ಮೂಲಕವಾಗಿ ದದಾತಿ ವಿತ್ತಂ ಪುತ್ರಾಂಶ್ಚ ಅನೇಕ ರೂಪದಲ್ಲಿ ಇವತ್ತು ನಮ್ಮ ತಾಯಿಯ ಸ್ಥಾನದಲ್ಲಿ ಏನು ಕನ್ಯಾರ್ಥಿಗಳು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬೇಡಿದ್ದಾರೆ, ಮತ್ತು ಉದ್ಯೋಗದ ವ್ಯವಹಾರದಲ್ಲಿ ಅವರ ಅಭಿವೃದ್ಧಿಗಾಗಿ ಬೇಡಿದ್ದಾರೆ, ಮತ್ತು ಅನೇಕ ಜನರು ವಧು ವರರು ಸಹ ಬೇಡ್ಕೊಂಡಿದ್ದಾರೆ. ಅದೆಲ್ಲವನ್ನು ಸಂತೃಪ್ತಿ ಮೂಲಕವಾಗಿ ಮನುಷ್ಯನಿಗೆ ತನ್ನ ತಾಯಿಯ ತನ್ನೆಡೆಗೆ ಬಂದಂತಹ ಎಲ್ಲ ಭಕ್ತ ಜನರ ಕಷ್ಟ ಕಾರ್ಪಣ್ಯಗಳನ್ನು ನಿವೃತ್ತಿ ಮಾಡುವ ಒಂದು ದಿವ್ಯ ಕ್ಷೇತ್ರ ನಮ್ಮ ದೇವಮ್ಮನ ಕ್ಷೇತ್ರ. ಈ ಅಮ್ಮನ ಸ್ಥಾನದಲ್ಲಿ ಬಂದಂತಹ ಮಕ್ಕಳಿಗೆ ತಾಯಿಯು ದದಾತಿ ವಿತ್ತಂ ಪುತ್ರಾಂಶ್ಚ ವಿತ್ತವನ್ನು ಅನುಗ್ರಹಿಸುತ್ತಾಳೆ. ನಾವು ವಿತ್ತ ಅಂದ್ರೆ ಧನಕ್ಕೆ ಮಾತ್ರ ಅಂತ ಹೇಳಿದ್ದೇವೆ, ದುಡ್ಡಿಗೆ ಎಲ್ಲ ಸರ್ವೇ ಜನಾಃ ಕಾಂಚನಯ ಆಶ್ರಯಂತಿ, ಎಲ್ಲರೂ ದುಡ್ಡಿಗಾಗಿದ್ದಾರೆ. ಆದರೆ ನಾವು ಧನ ಸಂಪಾದನೆ ಮಾಡಿದ್ರೆ ಆಗುವುದಿಲ್ಲ, ಅದರೊಟ್ಟಿಗೆ ಆರೋಗ್ಯ ಇದ್ದರೆ ಮಾತ್ರ. ಆರೋಗ್ಯ ಎಂಬುದೇ ಒಂದು ಧನ ಸಂಪತ್ತಿ. ಎಲ್ಲರ ಒಂದು ಪ್ರೀತಿ ಸಂಪಾದಿಸುವಂತೂ ಒಂದು ಧನ ಸಂಪತ್ತಿ.
ನಿತ್ಯ ನಿರಂತರ ಮನೆಯಲ್ಲಿ ಸುಖ ಸಂತೃಪ್ತಿ ಸಮೃದ್ಧಿ ಪಡೆಯುವಂತಹ ಅದು ಒಂದು ದೈವಾನುಗ್ರಹದಿಂದ ಪ್ರಾಪ್ತವಾಗುವಂತಹ ಅದು ಒಂದು ಧನ ಸಂಪತ್ತಿ. ಇದೆಲ್ಲವೂ ನಾವು ಸಂಕಲ್ಪಿಸಿದ ಕಾರ್ಯಗಳಲ್ಲಿ ಯಶಸ್ಸು ಸಿಗುವಂತಹದ್ದು ಅದು ಒಂದು ಧನ ಸಂಪತ್ತಿ. ಆದ್ದರಿಂದ ಅದೆಲ್ಲವನ್ನು ಗಂಧ ಧೂಪಾದಿಸ್ತಥ ದದಾತಿ ವಿತ್ತಂ ಪುತ್ರಾಂಶ್ಚ, ತನ್ನ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ರಕ್ಷಣೆ ಮಾಡಿ ಪೋಷಿಸಿ ಪಾಲಿಸಿ ಬಂದಂತಹ ಭಕ್ತಾದಿಗಳಿಗೆ ಉದ್ಧಾರವನ್ನು ಮಾಡುವಂತಹ ಆ ತಾಯಿಯ ದಿವ್ಯ ಚೇತನವು ಇವತ್ತಿನವರೆಗೂ ನಮ್ಮ ಬೇರೊಳ್ಳಿಯಲ್ಲಿ ಒಂದು ಲಕ್ಷ್ಮೀ ವೆಂಕಟೇಶ ದೇವರು ಮತ್ತು ಎರಡನೆಯದಾಗಿ ನಮ್ಮ ತಾಯಿ ದೇವಮ್ಮ, ಇದು ಇವತ್ತಿನವರೆಗೂ ಒಳ್ಳೆಯ ಜಾಗೃತ ಸ್ಥಳವಾಗಿ ಪರಿವರ್ತನೆಯಾಗಿ ಇಂದಿನ ಈ ಸಹಸ್ರಾರು ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ದೇವಿಯ ಪ್ರತ್ಯಕ್ಷ ಪರೋಕ್ಷವಾಗಿ ಸೇವೆ ಮಾಡಿದ್ದಾರೆ. ಮತಿನ್ ಧರ್ಮೇ ತಥಾ ಶುಭಾಂ, ನಮಗೆ ಒಳ್ಳೆಯ ಬುದ್ಧಿ, ಒಳ್ಳೆಯ ಜ್ಞಾನ, ಒಳ್ಳೆಯ ಆರೋಗ್ಯ ಬೇಕಿದ್ದರೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಯಾರು ತನ್ನೆಡೆಗೆ ಅತ್ಯಂತ ಅಚಂಚಲವಾಗಿ ಸ್ಥಿರವಾಗಿ ಅತ್ಯಂತ ನಿಷ್ಕಲಂಕ ಭಕ್ತಿಯಿಂದ ನನ್ನನ್ನು ಸ್ತುತಿಸುತ್ತಾರೋ ಸ್ಮರಿಸುತ್ತಾರೋ ಅರ್ಚನೆ ಪೂಜನೆ ಮಾಡುತ್ತಾರೋ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಸರ್ವ ಪಾಪೇಭ್ಯೋ, ಎಲ್ಲ ಪಾಪಗಳಿಂದ ಕಷ್ಟಗಳಿಂದ ನಿವೃತ್ತಿ ಮಾಡಿ ಅವನಿಗೆ ಬೇಕಾದಂತಹ ಎಲ್ಲ ಸುಖ ಸಂಪತ್ತನ್ನು ಅನುಗ್ರಹಿಸುತ್ತೇನೆ ಅಂತೇಳಿ ಕೃಷ್ಣ ಪರಮಾತ್ಮ ಹೇಳಿದಂತ ಮಾತಿದೆ ಗೀತೆಯಲ್ಲಿ, ಭಗವದ್ಗೀತೆಯಲ್ಲಿ. ಆದ್ದರಿಂದ ನಮಗೆ ನಮ್ಮ ಜೀವನದಲ್ಲಿ ಕೊಟ್ಟಂತಹ ಅವಕಾಶ ತಾಯಿಯು ಒಳ್ಳೆ ರೀತಿಯಲ್ಲಿ ನಮ್ಮಿಂದ ಸೇವೆ ಅರ್ಪಿಸಿಕೊಂಡು ತನ್ನ ಮೂಲಕ ಎಲ್ಲ ಕಾರ್ಯಕ್ರಮಗಳು ಇವತ್ತಿನ ದಿನ ಅತ್ಯಂತ ವೈಭವದಿಂದ ತಾಯಿಯು ಮಕ್ಕಳಿಗೆ ಪ್ರೇರಕಳಾಗಿ ಪೂರಕಳಾಗಿ ಅನುಮೋದಕಳಾಗಿ ಸೂಚಕಳಾಗಿ ಸುವ್ಯವಸ್ಥಿತವಾಗಿ ಇಂದಿನ ಕಾರ್ಯಕ್ರಮ ನೆರವೇರಿಸಿಕೊಟ್ಟಂತಹ ಆ ತಾಯಿಗೆ ಶತ ನಮನಗಳನ್ನು ನಾವು ಅರ್ಪಿಸಬೇಕಾಗುತ್ತದೆ. ಆದ್ದರಿಂದ ಇದೇ ರೀತಿ ನಮ್ಮ ಬೇರೊಳ್ಳಿಯಲ್ಲಿ ಇಂತಹ ಒಂದು ಇಷ್ಟು ದೊಡ್ಡ ಕಾರ್ಯಕ್ರಮ ನಮ್ಮ ದೇವಮ್ಮನ ಸನ್ನಿಧಾನದಲ್ಲಿ ಇದು ಪ್ರಥಮ ಆಗ್ತಾ ಇರಬೇಕು. ಎಲ್ಲರೂ ಭಜಕರ ಆಗಮನದಿಂದೇ ತಾಯಿಯ ಅಥವಾ ದೇವರ ಸಾನ್ನಿಧ್ಯ ಅಭಿವೃದ್ಧಿಯಾಗುವುದು. ಅಂದ ಮೇಲೆ ಶತಮಾನಗಳಿಂದ ಕಷ್ಟದಿಂದ ಆ ದೇವರ ಅರ್ಚನೆ ಪೂಜನೆ ಮಾಡಿ ಅರ್ಚಕ ಕುಟುಂಬದವರೂ ಸಹ ಸೇವೆ ಮಾಡಿದ್ದಾರೆ, ಅನೇಕ ಭಕ್ತಾದಿಗಳು ಸೇವೆ ಮಾಡಿದ್ದಾರೆ. ಮತ್ತು ಅವರೆಲ್ಲರ ಮನಸಾಭೀಷ್ಟಗಳನ್ನು ಸಿದ್ಧಿ ಮಾಡುವಂತಹ ಅಥವಾ ಎಲ್ಲರ ಕಷ್ಟಗಳನ್ನು ನಿವೃತ್ತಿ ಮಾಡಿ ಇಷ್ಟ ಫಲವನ್ನು ಕೊಡುವಂತಹ ದಿವ್ಯ ಕ್ಷೇತ್ರಗಳು ಇವೆಲ್ಲ ಎರಡು. ಆದ್ದರಿಂದ ಇವತ್ತಿನ ದಿನ ಮಾಡಿದ ಆ ಸೇವೆಯಿಂದ ಆ ತಾಯಿಯು ಪ್ರತ್ಯಕ್ಷಳಾಗಿ ಪ್ರಸನ್ನಳಾಗಿ ಸುಪ್ರಸನ್ನಳಾಗಿ ಎಲ್ಲರ ಮನಸ್ಸಿನ ಇಚ್ಛೆಗಳನ್ನು ಯಂ ಕಾಮಯತೆ ಕಾಮಂ ತಂತಂ ಪ್ರಾಪ್ನೋತಿ ನಿಶ್ಚಿತಂ. ಸತ್ಯವಾಗಿಯೂ ನಮ್ಮ ಮನಸ್ಸಿನಲ್ಲಿ ಯಾವ ವಿಚಾರಗಳುಂಟೋ ಅವೆಲ್ಲ ವಿಚಾರಗಳನ್ನು ತಾಯಿಯು ಆ ಹೃದ್ಗತಮನದಿಂದ ದೇವಿಯಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ. ಮತ್ತು ಇವತ್ತು ನಮ್ಮ ಇನ್ನೊಬ್ಬರು ಅರ್ಚಕರು ಬಂದಿದ್ದಾರೆ. ನಮ್ಮ ಕರಿಕಾನಮ್ಮನ ಅರ್ಚಕರಾಗಿ ಸುಬ್ರಹ್ಮಣ್ಯ ಭಟ್ಟರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಭಾರಿ ಸಂತೋಷದ ಸುದ್ದಿ ಅಂದ್ರೆ ನಮ್ಮ ಊರಿನಲ್ಲಿ ದೊಡ್ಡ ಒಂದು ವಿದ್ವದ್ ವೈದಿಕರ ಆಗಮನ ಆಗಿದೆ. ಬ್ರಾಹ್ಮಣರ ಆಗಮನ ಆಗ್ಬೇಕಂತೆ. ಎಲ್ಲ ದೋಷಗಳು, ಎಲ್ಲ ಕಲ್ಮಶಗಳು, ಸಂಸಾರದಲ್ಲಿರತಕ್ಕಂತಹ ಎಲ್ಲ ತಾಪತ್ರಯಗಳು ವಿಮೋಚನೆಯಾಗಬೇಕಿದ್ದರೆ ಬ್ರಾಹ್ಮಣರ ಆಶೀರ್ವಾದ ಇದ್ರೆ ಮಾತ್ರ. ಆದ್ದರಿಂದ ಒಂದು ದೇವಿಯಲ್ಲಿ ಇನ್ನೊಂದು ದೇವಿ ಬಂದು ಕೂಡಿದ್ದಾಳೆ. ಒಂದು ಮಹಾಲಕ್ಷ್ಮಿ ಮಹಾಸರಸ್ವತಿ. ನಮಗ್ ಬೇಕಾದ ದೇವರು ಮಹಾಲಕ್ಷ್ಮಿ ಮಹಾಸರಸ್ವತಿ ಅಲ್ವಾ? ಆದ್ದರಿಂದ ಈ ಒಂದು ಅವಕಾಶದಲ್ಲಿ ಈ ವೇದಿಕೆಯ ಮೇಲೆ ಆ ಸುಬ್ರಹ್ಮಣ್ಯ ಭಟ್ ಮತ್ತು ಬಂದಂತಹ ಎಲ್ಲ ಅತಿಥಿಗಳಿಗೂ ಸಹ ಆ ತಾಯಿಯ ಕೃಪಾನುಗ್ರಹ ನಿರಂತರವಾಗಿ ಇದ್ದು ಇದೇ ರೀತಿಯ ದೇವಿಯ ಸನ್ನಿಧಾನದಲ್ಲಿ ಮತ್ತು ನಮ್ಮ ಗ್ರಾಮದೇವರಾದ ವೆಂಕಟೇಶ ದೇವರ ಸನ್ನಿಧಾನದಲ್ಲಿಯೂ ಸಹ ಎಲ್ಲರೂ ಸಂಗಚ್ಛಧ್ವಂ ಸಂವದಧ್ವಂ ಸಂವೋ ಮನಾಂಸಿ ಜಾನತಾಂ. ಸಂಗಚ್ಛಧ್ವಂ, ಇಂತಹ ದೇವತಾ ಕರ್ತವ್ಯದಲ್ಲಿ ಸಂಗಚ್ಛಧ್ವಂ ಮನಸ್ಸಿನಿಂದ, ಸಂವದಧ್ವಂ ಒಬ್ಬರು ಮಾತಾಡಿದ್ರಾಯ್ತು, ಅದೇ ಸತ್ಯ. ಹೀಗೆ ಆ ಒಂದು ಭಾವನೆ, ಆ ಒಂದು ಭಕ್ತಿ ನಿರಂತರವಾಗಿ ನಮ್ಮ ಬೇರೊಳ್ಳಿಯಲ್ಲಿ ಚಿರಸ್ಥಾಯಿಯಾಗಿ ಇರಲಿ. ಮತ್ತು ಎಲ್ಲರಿಗೂ ಆ ತಾಯಿಯು
ಆಯುಷ್ಯ ಆರೋಗ್ಯವನ್ನು ಅನುಗ್ರಹಿಸಿ ಇಂತಹ ಒಂದು ಸನಾತನ ಹಿಂದೂ ಧರ್ಮದ ಸಂಸ್ಕೃತಿ ಸಂಸ್ಕಾರ ಧರ್ಮ ವಿಧೇಯತೆ ಜಾಗೃತವಾಗಿರಲೆಂದು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಮತ್ತು ಸರ್ವೇ ಜನಾಃ ಸುಖಿನೋ ಭವಂತು. ಆ ತಾಯಿಯ ಅನುಗ್ರಹವು ಯಾವ ಚಂದ್ರಶ್ಚ ಸೂರ್ಯಶ್ಚ ಸೂರ್ಯ ಚಂದ್ರರು ಇರುವಲ್ಲವರೂ ತನಕ ಆ ತಾಯಿಯ ಸೇವೆ ಮಾಡುವಂತಹ ನಮ್ಮ ಅವಕಾಶ ಭಾಗ್ಯ ಆ ತಾಯಿಯು ನಮಗೆ ಅನುಗ್ರಹಿಸಲಿ. ಮತ್ತು ನಮ್ಮ ಇವತ್ತಿನ ದಿನ ಅನೇಕ ಜನರು ಧನರೂಪದಲ್ಲಿ ಆ ದೇವಿಯ ಸೇವೆಯನ್ನು ಮಾಡಿದ್ದಾರೆ. ಅವರಿಗೂ ಸಹ ಎಲ್ಲರಿಗೂ ಅವರ ಮನಸ್ಸಿನ ಇಚ್ಛೆಯ ಪ್ರಕಾರವಾಗಿ ತಾಯಿಯು ಎಲ್ಲ ಕಷ್ಟಗಳನ್ನು ನಿವೃತ್ತಿ ಮಾಡಿ ಎಲ್ಲ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿ ಎಲ್ಲರನ್ನು ಉದ್ಧಾರ ಮಾಡಲೆಂದು ದೇವರಲ್ಲಿ ಪ್ರಾರ್ಥಿಸಿ, ಮಾತನಾಡಿದ ವಿಷಯದಲ್ಲಿ ಯಾವುದೇ ಒಂದು ತಪ್ಪುಗಳಿದ್ದರೂ ಎಲ್ಲರೂ ಕ್ಷಮಿಸಬೇಕಾದಲ್ಲಿ ಎಲ್ಲರಲ್ಲೂ ವಿನಂತಿಸ್ತೇನೆ. ನಮ್ಮ ವೇದಿಕೆಯ ಮೇಲೆ ಇದ್ದಂತಹ ಸುಬ್ರಹ್ಮಣ್ಯ ಭಟ್ಟರಲ್ಲಿಯೂ ಸಹ ನಾನು ಹೃತ್ಪೂರ್ವಕವಾಗಿ ವಿನಂತಿಸಿ ನನ್ನ 2 ಶಬ್ದಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ. ಶ್ರೀ ದೇವಮ್ಮ ದೇವಿಯ ಕ್ಷೇತ್ರದ ಪಾವಿತ್ರ್ಯತೆ ಮತ್ತು ವೈಶಿಷ್ಟ್ಯತೆಗಳ ಕುರಿತು ವೇದೋಕ್ತ ಮಂತ್ರಘೋಷಗಳೊಂದಿಗೆ ತೀರಾ ಮಾರ್ಮಿಕವಾಗಿ ಪ್ರಾಸ್ತಾವಿಕ ಮಾತನಾಡುತ್ತಾ ಸಂಘಟನಾತ್ಮಕವಾದಂತಹ ವ್ಯವಸ್ಥೆಯ ಕುರಿತು ಮತ್ತು ಇಂದಿನ ಕಾರ್ಯಕ್ರಮದ ಅನಿವಾರ್ಯತೆಯ ಕುರಿತು ಮಾತನಾಡಿದ ಶ್ರೀಯುತ ಮುಕುಂದ್ ಭಟ್ರವರಿಗೆ ಹೃತ್ಪೂರ್ವಕ ನಮನಗಳು. ಇದೀಗ ಸಭಾ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಬೇಕೆಂದು ಉದ್ಘಾಟಕರಾಗಿ ಮತ್ತು ಅಧ್ಯಕ್ಷತೆ ವಹಿಸ್ತಾ ಇರುವಂತಹ ಶ್ರೀ ಸುಬ್ರಹ್ಮಣ್ಯ ಭಟ್ ಹಾಗೂ ಇತರ ಗಣ್ಯರನ್ನ ವಿನಂತಿಸಿಕೊಳ್ತೇನೆ. ದೀಪಮೂಲೆ ಸ್ಥಿತೋ ಬ್ರಹ್ಮ ದೀಪಮಧ್ಯೆ ಜನಾರ್ದನಃ ದೀಪಾಗ್ರೆ ಶಂಕರಂ ಪ್ರೋಕ್ತಂ ದೀಪರಾಜ ನಮೋಸ್ತುತೆ. ದೇವೋ ದೇವೇಭಿರಾಗಮತ ಯದಂಗದಾಶುಷೇ ತ್ವಮಗ್ನೇ ಭದ್ರಂಗ ಯುಷ್ಯಸಿ ತವೇ ತತ್ಸತ್ಯಮಂಗಿರಃ ಉಪತ್ವಾಗ್ನೇ ದಿವೇ ದಿವೇ ದೋಷಾವಸ್ತರ್ಧಿಯಾ ಭಯಂ ನಮೋ ಭರಂತಯೇಮಸಿ ರಾಜಂತಮಧ್ವರಾಣಾಂ ಗೋಪಾಮೃತಸ್ಯ ದೇವೀಂ ವರ್ಧಮಾನಂ ಸ್ವೇದಮೇ ಸನಃ ಪಿತೇವ ಸೂನವೇಗ್ನೇ ಸೋಪಾಯನೋ ಭವ ಸ ಚ ಸ್ವಾನ ಸ್ವಸ್ತಯೇ ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಧನ ಸಂಪದಾ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೇ. ಓಂ. ಜ್ಯೋತಿ ಬೆಳಗಿಸಿ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟ ಎಲ್ಲ ಅತಿಥಿ ಗಣ್ಯರಿಗೆ ಹೃತ್ಪೂರ್ವಕ ನಮಸ್ಕಾರಗಳು. ಇದೀಗ ನಮ್ಮ ಇಂದಿನ ಸಭಾ ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ಬರ್ತಾ ಇದ್ದೇವೆ. ಭಾರತೀಯ ವಾಯುಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಶ್ರೀ ಗಜಾನನ್ ಅನಂತ್ ಭಟ್ ಬೇರೊಳ್ಳಿ ಇವರಿಗೆ ಎಲ್ಲ ಸಾರ್ವಜನಿಕರ ಪರವಾಗಿ ಗೌರವಪೂರ್ವಕವಾಗಿ ಸನ್ಮಾನಿಸಿಕೊಡಬೇಕು ಅಂತ ವೇದಿಕೆಯ ಆಮಂತ್ರಿತ ಗಣ್ಯರಲ್ಲಿ ವಿನಂತಿಸಿಕೊಳ್ತೇನೆ. ಎಲ್ಲ ಸಾರ್ವಜನಿಕರ ಪರವಾಗಿ ನಮ್ಮ ಕಿರು ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಶ್ರೀಯುತ ಗಜಾನನ್ ಅನಂತ್ ಭಟ್ ಬೇರೊಳ್ಳಿ ಇವರಲ್ಲಿ ವಿನಂತಿಸಿಕೊಳ್ತೇನೆ.
ಮಂಡಳಿ ಬೇರೊಳ್ಳಿ ತಾಲೂಕು ಹೊನ್ನಾವರ ಉತ್ತರ ಕನ್ನಡ ಇವರು ಶ್ರೀ ಗಜಾನನ್ ಅನಂತ್ ಭಟ್ ಬೇರೊಳ್ಳಿ ಇವರಿಗೆ ಗೌರವಪೂರ್ವಕವಾಗಿ ಸನ್ಮಾನಿಸಿ ನೀಡಿದ ಸನ್ಮಾನ ಪತ್ರ. ಮಾನ್ಯರೇ, ನಮ್ಮ ತಾಲೂಕಿನ ಬೇರೊಳ್ಳಿಯ ಕೃಷಿ ಕುಟುಂಬವೊಂದರಲ್ಲಿ ಜನಿಸಿದ ತಾವು ಬೇರೊಳ್ಳಿಯ ಕನ್ನಡ ಶಾಲೆಯಲ್ಲಿಯೇ ಓದಿ ದೇಶ ಸೇವೆ ಮಾಡಬೇಕೆಂಬ ತುಡಿತದಿಂದ 1978ರಲ್ಲಿ ಭಾರತೀಯ ವಾಯುಸೇನೆಗೆ ಸೇರ್ಪಡೆಯಾದಿರಿ. ಭಾರತೀಯ ವಾಯುಸೇನೆಯಲ್ಲಿ ನಿಮ್ಮ ನಿರಂತರ 15 ವರ್ಷಗಳ ಸೇವಾ ಮನೋಭಾವ, ವೃತ್ತಿ ಪ್ರೇಮ, ಕರ್ತವ್ಯ ನಿಷ್ಠೆ, ಶಿಸ್ತು, ಸಂಯಮ, ಸರಳತೆ, ಕರ್ತವ್ಯ ಶಕ್ತಿ, ಕರ್ತೃತ್ವ ಶಕ್ತಿ ಇತರರಿಗೆ ಆದರ್ಶಪ್ರಾಯವಾದದ್ದು. ಪ್ರಭೆಯುಳ್ಳದ್ದು ಮಾತ್ರ ಪ್ರತಿಫಲಿಸಬಲ್ಲದು. ಚೆನ್ನೈ, ಆಗ್ರಾ, ಲಕ್ನೋ, ಬೆಳಗಾವಿ, ಪುಣೆ, ಜಾಮ್ನಗರ, ಚಂಡೀಗಢ ಮೊದಲಾದ ಕಡೆ ತಾವು ಸೇವೆ ಮಾಡುವ ಮೂಲಕ ಸಾರ್ಥಕತೆಯನ್ನು ಪಡೆದಿದ್ದೀರಿ. ಇಂಥ ಅವಿಸ್ಮರಣೀಯ ಕ್ಷಣಗಳಿಗೆ ಕಾರಣರಾದ ತಮ್ಮನ್ನು ಶ್ರೀ ದೇವಮ್ಮ ದೇವಿ ದೇವಸ್ಥಾನದ ಪರವಾಗಿ ಗೌರವಿಸಿ ಈ ಸನ್ಮಾನ ಪತ್ರವನ್ನು ತಮಗೆ ಪ್ರೀತಿ ಅಭಿಮಾನಪೂರ್ವಕವಾಗಿ ಸಮರ್ಪಿಸುತ್ತಿದ್ದೇವೆ. ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ದೇವಮ್ಮ ದೇವಿಯು ತಮಗೆ ಸಕಲ ವಿಧದ ಪುರೋಭಿವೃದ್ಧಿಗಳನ್ನು ಕರುಣಿಸಲೆಂದು ಪ್ರಾರ್ಥಿಸುತ್ತೇವೆ. ಗೌರವಪೂರ್ವಕ ವಂದನೆಗಳೊಂದಿಗೆ ಶ್ರೀ ಕಿರಣ್ ಪ್ರಭು ಅಧ್ಯಕ್ಷರು ಮತ್ತು ಸದಸ್ಯರು, ಶ್ರೀ ದೇವಮ್ಮ ದೇವಿ ಆಡಳಿತ ಮಂಡಳಿ ಬೇರೊಳ್ಳಿ ಹೊನ್ನಾವರ. ಸ್ಥಳ ಬೇರೊಳ್ಳಿ, ದಿನಾಂಕ 22 ಮಾರ್ಚ್ 2024. ಎಲ್ಲರ ಪರವಾಗಿ ಗೌರವ ಸನ್ಮಾನ ಸ್ವೀಕರಿಸಿದ ಶ್ರೀಯುತ ಗಜಾನನ್ ಅನಂತ್ ಭಟ್ ಬೇರೊಳ್ಳಿ ಇವರಿಗೆ ಹೃತ್ಪೂರ್ವಕ ನಮನಗಳು. ಇವರನ್ನ ಅಭಿನಂದಿಸಿ ಮಾತನಾಡಲಿದ್ದಾರೆ ಶ್ರೀ ನಾರಾಯಣ್ ಭಟ್ ಅರ್ಚಕರು. ಗ್ರಾಮ ದೇವತೆಯಾದ ದೇವಮ್ಮ ದೇವಿಗೆ ನಮಸ್ಕರಿಸುತ್ತಾ, ಅವಳು ಅನುಗ್ರಹಿಸಿದ್ದು ಇವತ್ತು ನಾನು ಮಾತಾಡ್ತಾ ಇರೋದು. ಯಾಕಂದ್ರೆ ಶ್ರೀಯುತ ನಮ್ಮ ಗಜಾನನ ಭಟ್ರು ನನ್ನ 5ನೇ ಕ್ಲಾಸಿನಲ್ಲಿ ಅವರು ಶಿಕ್ಷಣ ಪಡೆದಂತಹ ಆ ಶಾಲೆಯಲ್ಲಿ ನನಗೆ ಕಲಿಸಿದವರು. ಎಷ್ಟೋ ಅವಕಾಶ ಇತ್ತು ಅವರಿಗೆ ಅಲ್ಲಿ ಭಾರತೀಯ ಸೇನೆಗೆ ಸೇರುವುದಕ್ಕಿಂತ ಮೊದಲು. ಆ ಸ್ವಲ್ಪ ಅವಕಾಶದಲ್ಲಿ ನಾನು ಅವರಿಂದ ಶಿಕ್ಷಣ ಪಡೆದಿದ್ದೆ. ನಾನು ಇಲ್ಲಿ ಮಾತಾಡ್ತೇನೆ ಇದ್ದೆ ಅಂದ್ರೆ ಅವರ ಹತ್ರ ಒಂದು ಗುಣ ಇತ್ತು, ಅಲ್ಲಿ ಶಿಕ್ಷಣ ಕಲಿಸ್ಬೇಕಿದ್ರು. ಈಗಾದ್ರೆ ಕೋಲ್ ತಗೊಂಡು ಹೊಡೆದಿದ್ರೆ ಅಪ್ಪ ಅಮ್ಮ ಇಬ್ರು ಸ್ಕೂಲಿಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅದಕ್ಕೆಲ್ಲ ಅವಕಾಶವೇ ಇಲ್ಲ. ಶಿಕ್ಷಕರು ಹೊಡೆದಾರೆ ಅಂದ್ರೆ ನಾವು ಮನೆ ಹತ್ರ ಹೇಳಿದ್ರೆ ಸರಿಯಾಗೇ ಉಂಟು, ನೀನ್ ತಪ್ಪು ಮಾಡಿದ್ದು, ಅದಕ್ಕೆ ಅವ್ರು ಶಿಕ್ಷೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಈಗ ನಾವು ಡೈರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತೇವೆ, ಅದ್ ಹೇಗಾಯ್ತು ಅಂತ. ಆ ಸಂದರ್ಭದಲ್ಲಿ ಇವರು ಮಾತಾಡಬೇಕಿದ್ರೆ ಯಾವಾಗಲೂ ಅವ್ರ ಬಾಯಲ್ಲಿರುತ್ತೆ ಕತ್ತೆ ಅಂತ ಹೇಳುವುದು. ಆದ್ರೆ ಅವರು ಕತ್ತೆ ಹೇಳೋದನ್ನು ಆವಾಗ ಕೇಳ್ಕೊಂಡಿಸಿದ್ರ ಈ ಕುದುರೆಯಾಗಿ ನಿಂತಲಿಕ್ಕೆ ನಂಗೆ ಅವಕಾಶ ಸಿಕ್ತು. ಅದು ದೇವಿಯ ಅನುಗ್ರಹ. ಇವತ್ತು ನಾನೇ ಮಾತಾಡಬೇಕು ಅಂತ ಅವ್ರ ಬಗ್ಗೆ ಹೇಳೋದಿದ್ರೆ ಅದು ನನಗೆ ಕೊಟ್ಟಂತಹ ಒಂದು ಅವಕಾಶಕ್ಕೆ ಆ ದೇವಿಯು ನನ್ನಲ್ಲಿ ಇವತ್ತು ಅನುಗ್ರಹ ಮಾಡಿದ್ದಾಳೆ ಅಂತ. ಆದ್ರೆ ಇವತ್ತಿನ ದಿವಸದಲ್ಲಿ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಒಂದು ಅವಕಾಶ. ನಭಸ್ಪರ್ಶ ದೀಪ್ತಂ ಟಚ್ ದ ಸ್ಕೈ ವಿತ್ ಗ್ಲೋರಿ ಎಂಬ ಧ್ಯೇಯವಾಕ್ಯ ಪಡೆದುಕೊಂಡ ಜಗತ್ತಿನ 4ನೆಯ ಅತಿ ಬಲಿಷ್ಠವಾದ ಭಾರತೀಯ ವಾಯುಸೇನೆಗೆ 1978 ಆಗಸ್ಟ್ 24ರಂದು ಬೆಂಗಳೂರಿನಲ್ಲಿ ಸೇರ್ಪಡೆಗೊಂಡು ಅದೇ ದಿನ ತರಬೇತಿಗೆಂದು ಚೆನ್ನೈನ ತಾಂಬರಂನಲ್ಲಿರುವ ಮೆಕ್ಯಾನಿಕಲ್ ಟ್ರೈನಿಂಗ್ ಸಂಸ್ಥೆಗೆ ಪ್ರಯಾಣ. ಯುದ್ಧ ವಿಮಾನಗಳಲ್ಲಿ ಬಳಸಲಾಗುವ ಶಸ್ತ್ರಾಸ್ತ್ರಗಳ ತಾಂತ್ರಿಕ ವಿಷಯಗಳ ಜೊತೆಗೆ ಆತ್ಮ ಸಂರಕ್ಷಣೆಯ ಬಗ್ಗೆಯೂ ಕಠಿಣ ತರಬೇತಿ. ಸುಮಾರು 64 ವಾರಗಳ ತರಬೇತಿಯ ನಂತರ ಅಖಂಡ ಭಾರತದ ಸಮಗ್ರತೆ, ಭದ್ರತೆ ಹಾಗೂ ಗೌಪ್ಯತೆಯನ್ನು ಶಿಸ್ತು ಸಂಯಮದೊಂದಿಗೆ ಪ್ರಾಮಾಣಿಕವಾಗಿ ಪಾಲಿಸಿಕೊಂಡು ನಿಸ್ವಾರ್ಥ ಸೇವೆ ಮಾಡುವಂತೆ ಸಂವಿಧಾನಿಕ ಅಧಿನಿಯಮದಂತೆ ಪ್ರಮಾಣ ಮಾಡುವುದರ ಮೂಲಕ ವಾಯುಸೈನಿಕನಾಗಿ ನಿಯೋಜಿಸಲ್ಪಟ್ಟು ಆಗ್ರಾದ ಕ್ಷಿಪಣಿ ತಂತ್ರಜ್ಞಾನದ ಘಟಕಕ್ಕೆ ವರ್ಗಾವಣೆ.
ಅಲ್ಲಿಯ ತರಬೇತಿ ಮುಗಿಸಿ ರಾಜಸ್ಥಾನದಲ್ಲಿರುವ ಜೋಧಪುರ ವಾಯುನೆಲೆಯಲ್ಲಿನ ಆಗಿನ ಯುದ್ಧ ವಿಮಾನ HF-24 ಹಾಗೂ ಮಹಾರಾಷ್ಟ್ರದ ಪುಣೆಯಲ್ಲಿರುವ ವಾಯುನೆಲೆಗಳಲ್ಲಿ MiG-21 ಬೈಸನ್ ಯುದ್ಧ ವಿಮಾನದ ತಾಂತ್ರಿಕ ವಿಷಯದ ತರಬೇತಿಯ ನಂತರ ಏರ್ ಡಿಫೆನ್ಸ್ ಕಾಲೇಜ್ ಬಕ್ಷಿಕಾ ತಲಾಬ್ ಲಖನೌಗೆ ವರ್ಗಾವಣೆ. 3 ವರ್ಷಗಳ ಕಾಲ HF-24 ಯುದ್ಧ ವಿಮಾನದ ಸೇವೆಯ ನಂತರ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬೆಳಗಾವಿಗೆ ಕೇವಲ 14 ತಿಂಗಳ ಸಲುವಾಗಿ ನಿಯೋಜನೆ. ಅಲ್ಲಿಂದ ಪುನಃ ಅಡ್ವಾನ್ಸ್ಡ್ ಟ್ರೈನಿಂಗ್ನ ಸಲುವಾಗಿ ಮೆಕ್ಯಾನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ತಾಂಬರಂಗೆ ರವಾನೆ. ಟ್ರೈನಿಂಗ್ ಯಶಸ್ಸಿನ ಜೊತೆಗೆ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಸರ್ಟಿಫಿಕೇಟ್ಗೆ ಭಾಜ್ಯ. 1985ರಲ್ಲಿ ಪುಣೆಯ ವಾಯುನೆಲೆಯ MiG-24 ಬೈಸನ್ ಯುದ್ಧ ವಿಮಾನದ ತಾಂತ್ರಿಕ ಘಟಕಕ್ಕೆ ನಿಯೋಜನೆ. ಅಲ್ಲಿಂದ ಪ್ರಾರಂಭಗೊಂಡ ವಾಸ್ತವಿಕ ತಾಂತ್ರಿಕ ಹಾಗೂ ಯಾಂತ್ರಿಕ ಕೆಲಸ ರಾತ್ರಿ ಹಗಲೆನ್ನದೆ ಸತತ ಸಾಗಿತ್ತು. 1986ರಲ್ಲಿ ನಡೆದ ಬ್ರಾಸ್ ಟ್ರ್ಯಾಕ್ ಎನ್ನಲಾದ ಅತಿ ಮಹತ್ವದ ವೈಮಾನಿಕ ಯುದ್ಧ ತರಬೇತಿಯಲ್ಲಿ ಭಾಗಿ. MiG-21 ಸ್ಕ್ವಾಡ್ರನ್ ಯುದ್ಧ ಕೌಶಲ್ಯ ಪರಾಕಾಷ್ಠೆಯಲ್ಲಿದ್ದುದರಿಂದ ದೇಶದ ಗಡಿಭಾಗಗಳಾದ ಜಾಮ್ನಗರ್, ಭುಜ್, ನಲ್ ಜೊತೆಗೆ ರಾಜಸ್ಥಾನದ ಜೈಸಲ್ಮೇರ್, ಬಾಡ್ಮೇರ್, ಪಂಜಾಬ್ನ ಪಠಾಣ್ಕೋಟ್ನಂತಹ ಹಲವಾರು ಪ್ರದೇಶಗಳಲ್ಲಿಯೂ ಸೇವೆಗೆ ನಿಯೋಜನೆ. ಇದರ ಜೊತೆಗೆ ಹವಾಮಾನ ವೈಪರೀತ್ಯ, ರಾಜಸ್ಥಾನದ ಮರುಭೂಮಿ ಬಿಸಿಲಿನ ಬೇಗೆಯಾದರೆ ಪಂಜಾಬ್ನಲ್ಲಿ ಮೈ ಕೊರೆಯುವ ಚಳಿಯ ಬಾಧೆಯಲ್ಲಿಯೂ ವೈರಿಗಳ ಯುದ್ಧ ವಿಮಾನಗಳ ವೀಕ್ಷಣೆ ಹಾಗೂ ಸಂದರ್ಭ ಬಂದಾಗ ಪ್ರತೀಕಾರದ ಸಿದ್ಧತೆಯಲ್ಲಿ ನಿರತ. ಈ ಮಧ್ಯಂತರದಲ್ಲಿ ಹಲವಾರು ಬಡ್ತಿಯ ಪ್ರಮೋಷನ್ ಎಕ್ಸಾಮ್ಸ್ ಪರೀಕ್ಷೆಯ ತಯಾರಿ ಮತ್ತು ರಜೆಯ ಸಮಯದಲ್ಲಿ ಊರಿಗೆ ಬಂದಾಗ ಕರ್ನಾಟಕ ವಿಶ್ವವಿದ್ಯಾಲಯದ 3 ವರ್ಷದ ಇಂಗ್ಲಿಶಿನ ಪದವಿಗಾಗಿ ವ್ಯಾಸಂಗ ಮಾಡಿ ಪೂರ್ತಿಗೊಳಿಸಿದ್ದಲ್ಲದೆ 1 ವರ್ಷ ಸ್ನಾತಕೋತ್ತರ ಪದವಿಗಾಗಿ ಅಧ್ಯಯನ. ಕೊನೆಯ 5 ವರ್ಷದ ಸೇವೆಯ ಅವಧಿಯನ್ನು ಚಂಡೀಗಢದಲ್ಲಿ ಸಲ್ಲಿಸುತ್ತಿರುವ ವೇಳೆ 1988ರಲ್ಲಿ ಶ್ಯಾಮಲಾ ಹೆಗಡೆಯವರ ಕೈ ಹಿಡಿದು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದು. 15 ವರ್ಷ ಭಾರತ ಮಾತೆಯ ಸೇವೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡು ಸೀನಿಯರ್ ನಾನ್ ಕಮಿಷನ್ಡ್ ಆಫೀಸರ್ ಹುದ್ದೆಗೆ ಬಡ್ತಿ ಹೊಂದಿ ಲಾಂಗ್ ಸರ್ವಿಸ್ ಮೆಡಲ್ಸ್ ಪಡೆದು 1993 ಆಗಸ್ಟ್ 31ರಂದು ಧನ್ಯತಾ ಭಾವದಿಂದ ನಿವೃತ್ತಿ ಹೊಂದಿದವರಂತಹ ನಮ್ಮ ಗಜಾನನ್ ಅನಂತ್ ಭಟ್ ಇವರಿಗೆ ನಾನು ನಮಸ್ಕರಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ದೇವಮ್ಮ ದೇವಿಯೈ ನಮಃ. ಶ್ರೀಯುತ ಗಜಾನನ್ ಅನಂತ್ ಭಟ್ ರವರ ಕುರಿತಾಗಿ ಅಭಿನಂದಿಸಿ ಮಾತನಾಡಿದ ಶ್ರೀ ನಾರಾಯಣ್ ಭಟ್ ಇವರಿಗೆ ಹೃತ್ಪೂರ್ವಕ ನಮನಗಳು. ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡುವ ವಿಶೇಷ ಸಾಮರ್ಥ್ಯ ಇರುವುದು ಗಟ್ಟಿ ಎದೆಯವರಿಗೆ ಮಾತ್ರ. ಈ ಸಂದರ್ಭದಲ್ಲಿ ಅವರ ಕುರಿತು 1-2 ಮಾತುಗಳನ್ನು ಆಡಲೇಬೇಕಾಗಿದೆ. ನಾವು ಮುಸ್ಸಂಜೆ ಹೊತ್ತಿನಲ್ಲಿ ದಾರಿಯ ಮೇಲೆ ನಡೆದು ಹೋಗ್ತಾ ಇರುವಾಗ ಕಾಲಿಗೆ ಒಂದು ಕತ್ತದ ಬಳ್ಳಿ ಸಿಕ್ಕಿದ್ರು ಸಾಕು, ನಾವು ಹಾವು ಅಂತ ಎಗರಿ ಬೀಳ್ತೇವೆ. ಅಂದ್ರೆ ಅಷ್ಟು ಜೀವ ಭಯ ನಮಗೆ. ನಿಜವಾಗಿ ಅದು ಹಾವಾಗಿರೋದಿಲ್ಲ, ಹಾವೇನೋ ಎಂಬ ಭ್ರಮೆಯಲ್ಲಿ ನಾವು ಜೀವ ಭಯಕ್ಕೆ ಒಳಗಾಗುತ್ತೇವೆ. ಯೋಚನೆ ಮಾಡಿ, ಯಾವುದೇ ಸೆಕೆಂಡಿನಲ್ಲಿ ಸಾವು ಸಂಭವಿಸಬಹುದು ಎಂಬುದು ಗೊತ್ತಿದ್ದು ವೈರಿಗಳ ಆ ದಾಳಿಯ ಗುಂಡಿಗೆ ಎದೆಯೊಡ್ಡಿ ಕೆಲಸ ಮಾಡುವಿಕೆ ಸೇನೆ, ಅದು ವಾಯುಸೇನೆ ಆಗಿರಲಿ, ಭೂಸೇನೆ ಆಗಿರಲಿ, ಗಡಿ ಭದ್ರತಾ ವಿಭಾಗ ಆಗಿರಲಿ ಅಥವಾ ನೌಕೆಯಾಗಿರಲಿ, ಅದು ಸೇನೆಯೇ. ಯಾವುದೇ ಕ್ಷಣದಲ್ಲಿಯೂ ಸಾವನ್ನು ಎದುರಿಸಿ ಸಾವಿಗೆ ಎದುರಾಗಿ ಕೆಲಸ ಮಾಡುವ ಆ ವೃತ್ತಿ ಅಥವಾ ಪ್ರವೃತ್ತಿ, ಅದು ನಿಜವಾದ ಸೇವೆ. ನಾವು ಯಾರ್ಯಾರನ್ನೋ ಸೇವೆ ಮಾಡ್ತಾರೆ ಅಂತ ಹೇಳ್ತೇವೆ, ನಿಜವಾಗಿ ಸೈನ್ಯದಲ್ಲಿ ಮಾಡುವುದು ಮಾತ್ರ ನಿಜವಾದ ಸೇವೆ. ಅವರಿಗೆ ಪ್ರತಿಫಲ ರೂಪವಾಗಿ ಸರ್ಕಾರ ಕೊಡುವುದು ಅದು ಅವರ ನಿಜವಾದ ಸೇವೆಗೆ ತಕ್ಕ ಪ್ರತಿಫಲ ಅಲ್ಲ, ಅದೊಂದು ಗೌರವಧನ ಅಷ್ಟೇ. ಈ ವಾಯುಸೇನೆಯ ಕುರಿತಾಗಿ ನಾನು ಕೇಳಿ ತಿಳಿದ ಒಂದು ಸಂದರ್ಭವನ್ನ ನಿಮ್ಮೆದುರು ಪ್ರಸ್ತುತಪಡಿಸಿದರೆ ಅದರ ಗಂಭೀರತೆ ನಿಮಗೆ ಅರಿವಾಗಬಹುದು. ಯಲಹಂಕದಲ್ಲಿ ವಾಯುಸೇನಾ ತರಬೇತಿ ಘಟಕ ಇದೆ ಬೆಂಗಳೂರಿನಲ್ಲಿ, ನಮ್ಮದೇ ರಾಜ್ಯದಲ್ಲಿ. ಎಲ್ಲೆಲ್ಲಿಂದನೂ ಬರ್ತಾರೆ ವಾಯುಸೇನೆಯ ವಿಮಾನ ಚಾಲನೆಯ ತರಬೇತಿಗಾಗಿ ನೇಮಕಗೊಂಡವರು.
ತರಬೇತಿ ವಿಮಾನದಲ್ಲಿ 2-3 ತರಬೇತುದಾರರನ್ನ ಸೇರಿಸಿಕೊಂಡು ತರಬೇತಿ ಕೊಡುವುದಕ್ಕಾಗಿ ಒಬ್ಬರು ಆಫೀಸರ್ಸ್ ಹೋಗ್ತಾರೆ. ಪ್ರತಿದಿನ ಯೋಚನೆ ಮಾಡಿ, ಪ್ರತಿದಿನ ಅವರು ತರಬೇತಿಗಾಗಿ ವಿಮಾನ ಹತ್ತುವುದಕ್ಕೆ ಹೋಗುವಾಗ ಆ ಯಲಹಂಕ ವಾಯುಸೇನಾ ನೆಲೆಯಲ್ಲಿ ಕೆಲಸ ಮಾಡುವ ಎಲ್ಲ ಸಿಬ್ಬಂದಿಗಳು 2 ಸಾಲಿನಲ್ಲಿ ನಿಂತು ಆ ತರಬೇತಿಗೆ ಹೋಗುವವರಿಗೆ ಲಾಸ್ಟ್ ಸೆಲ್ಯೂಟ್ ಅಂತ ಕೊಟ್ಟು ಕಳಿಸ್ತಾರೆ. ನೆನಪಿಟ್ಕೊಳ್ಳಿ, ಲಾಸ್ಟ್ ಸೆಲ್ಯೂಟ್ ಅಂದ್ರೆ ಅದರ ಅರ್ಥವನ್ನ ಕಲ್ಪಿಸಿಕೊಳ್ಳಿ. ತರಬೇತಿಗೆ ಹೋದಂತಹ ಆ ಸಂದರ್ಭದಲ್ಲಿ ಆ ತರಬೇತಿಯ ಯುದ್ಧ ವಿಮಾನ ಏನೂ ಆಗಬಹುದು, ಮೇಲಕ್ಕೆ ಹೋದವರು ಮತ್ತೆ ಜೀವಂತವಾಗಿ ಕೆಳಗೆ ಬರೋದಿಲ್ಲ. ಅದನ್ನ ಎಚ್ಚರಿಸಿ ಹೋಗುವಾಗ ಲಾಸ್ಟ್ ಸೆಲ್ಯೂಟ್ ಅಂತ ಕೊಟ್ಟು ಕಳಿಸುವಾಗ ಅದನ್ನ ತಕ್ಕೊಂಡು ತರಬೇತಿಗಾಗಿ ವಿಮಾನ ಏರುವ ಆ ಎದೆಗಾರಿಕೆ ಇದೆಯಲ್ಲ, ಅಂಥದ್ದಕ್ಕೆ ನಿಜವಾಗಿ ನಾವು ಇಂಥವರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಮತ್ತೆ ನಾವು ಮರಳಿ ಬರ್ತೀವೋ ಇಲ್ವೋ ಎನ್ನುವುದನ್ನ ಆಚೀಚೆ 2 ಸಾಲಿನಲ್ಲಿ ನಿಂತವರು ಎಚ್ಚರಿಸ್ತಾರೆ ತರಬೇತಿಗಾಗಿ ಹೋಗುವವರಿಗೆ. ಅಂಥದ್ದನ್ನ ಎದುರಿಸಿ ನಮಗಾಗಿ, ಅಂದ್ರೆ ನಾವು ನಿಶ್ಚಿಂತೆಯಿಂದ ನಮ್ಮ ಮನೆಯಲ್ಲಿ ಊಟ ಮಾಡಿ, ನಾವು ನಿದ್ದೆ ಮಾಡಿ, ವಿಶ್ರಾಂತಿ ಪಡೆದು ನಾವು ನಮ್ಮ ದೇಶದಲ್ಲಿ ಬದುಕ್ತಾ ಇದ್ದೇವೆ ಅಂತಂದ್ರೆ ನಮಗಾಗಿ ನಿಜವಾಗಿ ಸೇವೆ ಸಲ್ಲಿಸುವವರು ಈ ಬೇರೆ ಬೇರೆ ಸೇನಾಪಡೆಯ ಸೈನಿಕರು. ಅವರ ಆ ಸೇನಾ ಕಾರ್ಯಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಪಾದಮುಟ್ಟಿ ನಮಸ್ಕರಿಸಿದರೂ ಕೂಡ ನಾವು ಕಡಿಮೆ. ಅಂತಹ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿ ಈಗ ನಮ್ಮ ಗೌರವಾರ್ಪಣೆ ಸ್ವೀಕರಿಸಿದಂತಹ ಶ್ರೀಯುತ ಗಜಾನನ್ ಭಟ್ರವರು ತಮ್ಮ ಅನಿಸಿಕೆಯನ್ನು 1-2 ಮಾತುಗಳಲ್ಲಿ ಹಂಚಿಕೊಳ್ಬೇಕು ಅಂತ ಅವರಲ್ಲಿ ಹೃತ್ಪೂರ್ವಕವಾಗಿ ವಿನಂತಿಸಿಕೊಡ್ತೇನೆ. ಸರ್, ತಮಗಾಗಿ ಈ ವೇದಿಕೆ. ತಾಯಿ ಭಗವತಿಯಲ್ಲಿ ನಮಸ್ಕರಿಸಿಕೊಳ್ಳುತ್ತಾ ಕುಲದೇವರಾದ ಮಹಾಗಣಪತಿಗೆ ನಮಸ್ಕಾರ. ವೇದಿಕೆಯನ್ನು ಆ ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಗಣ್ಯರನ್ನು ಹಾಗೂ ನನ್ನ ಎದುರಿಗೆ ಕುಳಿತ ಎಲ್ಲ ಬಂಧು ಬಾಂಧವರಿಗೆ, ಈ ಊರಿನ ಮಹಾಜನಗಳಿಗೆ ನಮಸ್ಕರಿಸುತ್ತಾ ನನ್ನೊಂದೆರಡು ಮಾತು. ಈಗ ನಾನು ಆಕ್ಚುಲಿ ಈ ಪೂಜೆ ಮಾಡುವ, ಈ ದೇವಿಯ ಪೂಜೆ ಮಾಡುವ ಕುಟುಂಬದಲ್ಲಿ ಹುಟ್ಟಿ ಬೆಳೆದವ. ನನ್ನ ಕೈಯಲ್ಲಿ ಗಂಟೆ ಇರಬೇಕಿತ್ತು, ಆದರೆ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ ನನಗೆ ಗನ್ ಹಿಡಿಸಿದ್ರು ಅಂತ. ಯಾರು ಗನ್ ಹಿಡಿಸಿದ್ರು? ಗಂಟೆ ಹಿಡಿಬೇಕಿತ್ತು, ಗನ್ ಬಂತು ಕೈಯಲ್ಲಿ. ಆದರೆ ಆ ಗನ್ನು ಈಗ ಮುಕುಂದ್ ಭಟ್ರು ಹೇಳಿದ ಹಾಗೆ ನಾವು ಜನ್ಮ ತಗೊಳ್ಳುವಾಗಲೇ ನಮ್ಮ ಜಾತಕ ಬರೆದಿರುತ್ತೆ ಅಂತ. ಬಹುಶಃ ಹಾಗಾಗಿರ್ಬೇಕೇನೋ ಅನಿಸ್ತಾ ಇದೆ. ಯಾಕೆಂದ್ರೆ ನಾನು ಯಾವ ಸೇನೆಯನ್ನೂ ಸೇರುವ ಉದ್ದೇಶ ನಂದಿರಲಿಲ್ಲ, ಅಥವಾ ನನಗೆ ಆ ಒಂದು ತುಡಿತವೂ ಇರಲಿಲ್ಲ. ನನ್ನನ್ನು ಅಲ್ಲಿಗೆ ಒಯ್ದು ಬೆಂಗಳೂರಿಗೆ ಸೇನೆಯಲ್ಲಿ ಸೇವೆ ಮಾಡುವಂತಹ ಭಾಗ್ಯ ನನಗೆ ದೊರಕಿತು. ಆದ್ರೆ ಇದು ಎಲ್ಲರೂ ನುಡಿದಂತೆ ಇದೊಂದು ಪವಿತ್ರವಾದ ಕೆಲಸ ಅಂತ ನಾನು ಅನಿಸ್ತೀನಿ. ಯಾಕಂದ್ರೆ ಹೇಳ್ತಾರೆ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ. ನಮ್ಮನ್ನು ಹೆತ್ತ ತಾಯಿ ಹಾಗೂ ಹೊತ್ತ ಭೂಮಿ ಇದೆರಡು ಸ್ವರ್ಗಕ್ಕೆ ಸಮಾನ ಅಂತೆ. ಹಾಗೇನೆ ನನಗೆ ಈ ವಾಯುಸೇನೆಯಲ್ಲಿ ಕೆಲಸ ಮಾಡಲಿಕ್ಕೆ ದೊರೆತಿದ್ದು ಈ ದೇವಿಯ ಕೃಪೆ ಅನಿಸ್ತಾ ಇದೆ. ಅದಕ್ಕೋಸ್ಕರ ಈ ಊರಿನ ಜನ ಪ್ರೀತಿಯಿಂದ, ನಾನು ಇಲ್ಲಿ ಹುಟ್ಟು ಬೆಳೆದು ಈ ಊರಿನಲ್ಲಿ ಇಲ್ಲಿಯೇ ಆಡಿಕೊಂಡು ಇದ್ದ ಸ್ಥಳದಲ್ಲಿಯೇ ನನಗೆ ಇವತ್ತು ಸನ್ಮಾನ ಅಂದ್ರೆ ಅದಕ್ಕಿಂತ ಹೆಚ್ಚಿನ ಖುಷಿ ನನ್ನ ಜೀವನದಲ್ಲಿ ಆಗ್ಲಿಕ್ಕಿಲ್ಲ ಬಹುಶಃ. ಈ ಕಾರ್ಯಕ್ರಮದ ಆಯೋಜಕರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದಿಸಲೇಬೇಕು. ಯಾಕಂದ್ರೆ ನಾನು ಈಗಷ್ಟೇ, ಈಗ ಹಿಂದಿನ ತಿಂಗಳಷ್ಟೇ ಈ ಊರಿಗೆ ಬಂದು ಹೋಗಿದ್ದೆ. ಆದರೆ ನನಗೆ ಈ ರೀತಿಯ ಸನ್ಮಾನ ಇದೆ ಅಂತ ಯಾವ ಸೂಚನೆಯೂ ಇರಲಿಲ್ಲ, ನಾನು ಅನ್ಸ್ಕೊಂಡ್ಲೇ ಇಲ್ಲ. ಆದರೆ ಯಾರ ಮೆದುಳಿನ ಕೂಸೋ ಇದು ಗೊತ್ತಿಲ್ಲ, ಆದರೆ ತತ್ಕ್ಷಣ ನನಗೆ ಕರೆ ಹೋಯ್ತು, ನಿಮಗೆ ಸನ್ಮಾನ ಇಟ್ಕೊಂಡಿದ್ದೀವಿ ಅಂತ. ನನಗೊಂದ್ಸಲ ನಗೆನೂ ಬಂತು. ಆದ್ರೆ ನಮ್ಮ ಮಂಜುನಾಥ್ ಭಟ್ ಹೇಳಿದ, ಅಪ್ಪಚ್ಚಿ ನೀನು ದೇಶ ಸೇವೆ ಮಾಡಿದ್ದೀಯಾ ಅದಕ್ಕಾಗಿ ನಿಮಗೆ ಅಭಿನಂದಿಸ್ತಾ ಇದ್ದೀವಿ, ಗೌರವಿಸ್ತಾ ಇದ್ದೀವಿ ಅಂತ. ಒಂದು ಕ್ಷಣದಲ್ಲಿ ಹೌದು ಅನಿಸ್ತು. ಹೌದು, ಈಗ ನಮ್ಮ ಕೆ ಎಸ್ ಹೆಗ್ಡ್ರು ಹೇಳಿದ್ರು,
ಈ ಸೇನೆಯಲ್ಲಿ ಕೆಲಸ ಮಾಡಲಿಕ್ಕೆ ಎದೆಗಾರಿಕೆ ಬೇಕು. ಇಲ್ಲದೆ ಆದ್ರೆ ಅದು ಆಗೋದೇ ಇಲ್ಲ. ಯಾಕಂದ್ರೆ ನಮ್ಮ ಸಾವು ಎಷ್ಟೊತ್ತಿಗೆ ಬರುತ್ತೆ ಅಂತ ಹೇಳಕ್ ಬರಲ್ಲ. ಆದ್ರೆ ಇದಕ್ಕೆ ಅಂಜಿ ಕೂತ್ಕೋಬಾರದು ಯಾರು. ನಾನು ಎರಡೇ ಮಾತು ಹೇಳೋದು, ಈಗಿನ ಯುವಕರು, ಅದು ನಮ್ಮ ದಕ್ಷಿಣ ಭಾರತದ ಯುವಕರು ಸೈನ್ಯಕ್ಕೆ ಸೇರ್ಲಿಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ, ಹೋಗ್ತಾ ಇಲ್ಲ. ಯಾಕೆ ಅಂತ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಸೇನೆ ಅಂತಲ್ಲ, ಈಗ ಎಷ್ಟೋ ಉನ್ನತ ಹುದ್ದೆಗಳು, IAS, IPS, IRS, ಹಾಗೆ IFS ಅಂತ ಹುದ್ದೆಗಳಿಗೂ ತುಂಬಾ ಜನ ಕಮ್ಮಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕೋ ಗೊತ್ತಿಲ್ಲ. ಯಾಕೆಂದ್ರೆ ಎಲ್ಲ ಅದು ಉತ್ತರ ಭಾರತದ ಪಾಲಾಗ್ತಾ ಇದೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮವರು ಅದರಲ್ಲಿ ಭಾಗವಹಿಸಿ. ಆದ್ರೆ ಒಂದಿದೆ, ಪ್ರಯತ್ನ ಬೇಕು ಸ್ವಲ್ಪ. ನಾನು ಪ್ರಯತ್ನ ಮಾಡಿದ್ದೀನಿ ಅಂತಲ್ಲ, ನನಗೆ ಅದು ಈ ದೇವಿಯಿಂದ ದೊರೆತ ಅದೊಂದು ಗೌರವ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದ್ರೆ ಸ್ವಲ್ಪ ಪ್ರಯತ್ನ ಮಾಡಿ ಈಗಿನ ಯುವಕರು ಸೈನ್ಯಕ್ಕೆ ಹೋಗಿ. ಆದ್ರೆ ಒಂದು ಮಾತು, ಸೈನ್ಯದಲ್ಲಿ ನಿಮಗೆ ಹೂವಿನ ಹಾಸಿಗೆ ಇದೆ ಅಂತ ತಿಳ್ಕೋಬೇಡಿ, ಆದ್ರೆ ಮುಳ್ಳು ಇಲ್ಲ. ಅದು ಏನಂದ್ರೆ ಒಂದು ನಿಮ್ಮ ಜೀವನಕ್ಕೆ ಬೇಕಾಗುವಂತಹ ಅನುಕೂಲತೆಯನ್ನು ಒದಗಿಸಿಕೊಡುತ್ತೆ. ಆದ್ರಿಂದ ದಯವಿಟ್ಟು ಇನ್ನು ಮುಂದೆ ಯಾವ ಯುವಕರು ನಮ್ಮ ಊರಿನಲ್ಲಿದ್ದಾರೋ, ಯಾಕೆಂದ್ರೆ ಇಲ್ಲಿವರೆಗೆ ಇತಿಹಾಸ ಬರೆದವನು ಈ ಊರಿಗೆ ನಾನೇ ಮೊದಲನೇವ, ನಾನು ಕೊನೆಯವನು ಆಗಬಾರದು. ಈ ಊರಿನಲ್ಲೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಭಾರತೀಯ ಸೇನೆಗೆ ಸೇರಿ ಈ ಮಾತೃಭೂಮಿಯ ಸೇವೆ ಮಾಡುವಲ್ಲಿ ನಿಮ್ಮೆಲ್ಲರ ಪಾಲು ಹೆಚ್ಚಾಗಿರ್ಲಿ ಅಂತ ಕೇಳ್ಕೊಳ್ತಾ, ಹಾಗೂ ನನ್ನದೊಂದೆರಡು ಮಾತು ಈ ನಮ್ಮ ಆಡಳಿತ ಮಂಡಳಿ, ಈ ದೇವಿಯಮ್ಮನ ಆಡಳಿತ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರಲ್ಲಿ, ಈಗ ಮೊದಲು ನಾವು ಸಣ್ಣವರಿರುವಾಗ ಈ ದೇವಿ ಬಲೆ ಅಂತ ಇತ್ತು. ಅಲ್ಲಿ ಬಹಳಷ್ಟು ಗಿಡಮರಗಳು ದೊಡ್ಡದಾಗಿ ಬೆಳೆದಿದ್ವು. ಇವಾಗ ಏನಾಗ್ತಾ ಇದೆ ಅಂದ್ರೆ ಅದು ವಯಸ್ಸಿನ ಇದು ಏನೋ ಗೊತ್ತಿಲ್ಲ, ಬಟ್ ಅದು ಈಗ ನಶಿಸಿ ಹೋಗ್ತಾ ಇದೆ. ಇನ್ನೂ ಹೆಚ್ಚಿನ ಗಿಡಗಳನ್ನು, ಅಂದ್ರೆ ಬಹುಕಾಲ ಬಾಳುವಂತಹ ಗಿಡಗಳು, ಆಲದ, ಅಶ್ವತ್ತು, ಇಂಥ ಮರಗಳನ್ನು ಬೆಳೆಸಲಿಕ್ಕೆ ಅದಕ್ಕೆ ಅನುಕೂಲ ಮಾಡಿಕೊಡಬೇಕು. ಅದಲ್ಲದೆ ಇವತ್ತು ಏನು ಈ ಕಾರ್ಯಕ್ರಮ ನ ಭೂತೋ ನ ಭವಿಷ್ಯತಿ ಅಂತ ಹೇಳ್ತಾರೆ. ಆ ಭವಿಷ್ಯತಿ ಶಬ್ದ ಬೇಡ, ನ ಭೂತೋ ಅಂತ ಹೇಳೋಣ. ಯಾಕೆಂದ್ರೆ ನನಗೆ 64 ವರ್ಷ. ಈ 64 ವರ್ಷದ ಅವಧಿಯಲ್ಲಿ ನಾನು ಇಂಥ ಕಾರ್ಯಕ್ರಮವನ್ನು ಎಲ್ಲೂ ಈ ಊರಲ್ಲಿ ಕಂಡಿಲ್ಲ. ಈಗ ವನಭೋಜನ ಆಗುತ್ತೆ, ಅದು ಪ್ರತಿ ವರ್ಷನೂ ಆಗುತ್ತೆ. ಆದ್ರೆ ಈ ದೇವಮ್ಮನ ಎದುರಿಯಲ್ಲಿ ಆಗದಂತಹ ಈ ವಿಶೇಷವಾದ ಕಾರ್ಯಕ್ರಮ ಬಹಳ ಹೆಮ್ಮೆ ತಂದಿದೆ, ಖುಷಿಯೂ ಆಗಿದೆ. ಇದೇ ರೀತಿ ನನಗೆ ಅನಿಸಿಕೆ, ಇದು ಈಗ 12 ವರ್ಷಕ್ಕೆ ಈ ದೇವಿಯಲ್ಲಿ ಒಂದು ಉಪಾಸನೆ ಮಾಡಿದ್ರಂತಾಯ್ತು. ಆದ್ರೆ ಈಗ ಇನ್ನೆಲ್ಲ ಈಗ ದೇವಸ್ಥಾನದಲ್ಲಿ ಇದೆ. ಈಗ ಉದಾಹರಣೆಗೆ ಶಿರ್ಸಿ ಮಾರಿಕಾಂಬ ದೇವಸ್ಥಾನದಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ಅವರು ಜಾತ್ರೆ ಇಟ್ಕೊಂತಾರೆ. ಹಾಗೆ ನಮ್ಮ ದೇವಮ್ಮನ ಎದುರಿಯಲ್ಲಿಯೂ ಯಾವುದೋ ಒಂದು ಅವಧಿಗೆ 3 ವರ್ಷನೋ 5 ವರ್ಷನೋ ಹಾಗೆ ಒಂದು ನಿಯತ್ತಾಗಿ ಒಂದು ಈ ತರ ಕಾರ್ಯಕ್ರಮವನ್ನ ಮಾಡ್ತಾ ಹೋಗ್ಬೇಕು. ಹಾಗೆ ಈ ವೇದಿಕೆಯಲ್ಲಿ ನನ್ನನ್ನ ಗೌರವಿಸಿದ್ದಕ್ಕಾಗಿ ಈ ಊರಿ ಜನಗಳಿಗೆ ನಾನು ಅಭಿನಂದಿಸ್ತೇನೆ. ಅಲ್ಲದೆ ಈಗ ನನಗೇನು ಈ ಗೌರವ ಸಂದಿದೆಯೋ, ನಾನು ಈ ಊರಿನ ಜನಗಳ ಗೌರವ ಅಂತ ತಿಳ್ಕೊಂಡು ಅದಕ್ಕೆ ಸಮರ್ಪಣೆ ಮಾಡಿ ನಾನು 2 ಮಾತನ್ನು ಮುಗಿಸ್ತೇನೆ. ತಮ್ಮ ಅಂತರಾಳದ ಅನಿಸಿಕೆಯನ್ನು ನಮ್ಮೊಡನೆ ಹಂಚಿಕೊಂಡ ಶ್ರೀಯುತ ಗಜಾನನ್ ಅನಂತ ಭಟ್ ಇವರಿಗೆ ಹೃತ್ಪೂರ್ವಕ ನಮನಗಳು. ಶ್ರೀಯುತರು ಹೇಳಿದಂತೆ ಶ್ರೀ ದೇವಮ್ಮ ದೇವಿ ಅವಳು ಹೆಸರಿಗೆ ಸರಿಯಾಗಿ ವನದುರ್ಗಿ. ಅವಳು ಬಯಸುವುದು ವನದ ಅಭಿವೃದ್ಧಿಯನ್ನು, ಯಾವುದೇ ಕಟ್ಟಡ ಇನ್ನಿತರ ಆಡಂಬರವನ್ನಲ್ಲ. ಆದರೆ ಈಗಾಗಲೇ ಸಂಘಟಕರು ಯೋಚಿಸಿದ ರೀತಿಯಲ್ಲಿ ಅಡುಗೆ ವ್ಯವಸ್ಥೆಗಾಗಿಯೋ ಇನ್ನಿತರ ವ್ಯವಸ್ಥೆಗಾಗಿಯೋ ದೇವಿಯ ಸನ್ನಿಧಾನದ ಹೊರವಲಯದಲ್ಲಿ ಒಂದು ಚಿಕ್ಕ ಕಟ್ಟಡವನ್ನ ನಿರ್ಮಿಸಬೇಕೆಂಬಂತಹ ನಿರ್ಧಾರಕ್ಕೆ ಅವರು ಬಂದಿದ್ದಾರೆ. ಸುಮಾರು 8-10 ಲಕ್ಷ ರೂಪಾಯಿಗಳಷ್ಟು ವೆಚ್ಚದ ಅನಿವಾರ್ಯತೆ ಇದೆ. ಆ ಕಟ್ಟಡ ನಿರ್ಮಾಣಕ್ಕೆ ಎಲ್ಲ ಸಾರ್ವಜನಿಕರ ಸಹಕಾರವನ್ನ ದೇವಸ್ಥಾನದ ಆಡಳಿತ ಮಂಡಳಿಯವರು ಬಯಸ್ತಾ ಇದ್ದಾರೆ ಎನ್ನುವ ಸೂಚನೆಯನ್ನ ನಿಮ್ಮೆದುರು ಈಗ ಪ್ರಸ್ತುತಪಡಿಸ್ತಾ ಇದೆ. ದಯವಿಟ್ಟು ಅದಕ್ಕೆ ಎಲ್ಲರೂ ಸಹಕರಿಸ್ತೀರಿ ಎಂಬ ಭರವಸೆ ಆಡಳಿತ ಮಂಡಳಿಯವರದ್ದು. ನಮ್ಮ ಕಾರ್ಯಕ್ರಮಕ್ಕೆ
ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಪ್ರವೀಣ್ ಹೆಗಡೆ ಇವರು ತಮ್ಮ ಅನಿಸಿಕೆಯನ್ನ ಹಂಚಿಕೊಳ್ಳಬೇಕು ಅಂತ ವಿನಂತಿಸಿಕೊಳ್ತೇನೆ. ರಾಗಾದಿ ರೋಗಾನ್ ಸತ್ತಾನ್ ಶಕ್ತಾನ್ ಅಶೇಷಕಾಯಾನ್ ಪ್ರಸತಾನ್ ಶೇಷಾನ್ ಔಸುಕ್ಯ ಮೋಹಾನ್ ರತಿಜಾನ್ ಜಗಾನ ಯೋ ಪೂರ್ವ ವೈದ್ಯಾಯ ತಸ್ಮೈ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಗಣ್ಯರೇ ಹಾಗೂ ಊರ ನಾಗರಿಕರೇ, ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ ಧರ್ಮಾರ್ಥ ಕಾಮ ಮೋಕ್ಷಾಣಂ ಆರೋಗ್ಯಂ ಮೂಲಮುತ್ತಮಂ. ಧರ್ಮ ಅರ್ಥ ಕಾಮ ಮೋಕ್ಷ ಇತ್ಯಾದಿಗಳನ್ನು ಸಾಧಿಸಲಿಕ್ಕೆ ಮುಖ್ಯವಾಗಿ ಬೇಕಾಗಿದ್ದಂಥದ್ದು ಆರೋಗ್ಯ. ಆ ಉದ್ದೇಶದಿಂದ ಧರ್ಮ ಅರ್ಥವನ್ನು ಸಾಧಿಸಿದಂತಹ ತಾವು ನಮಗೆ ಇಲ್ಲಿ ವೈದ್ಯನಾಗಿ ಇಲ್ಲಿ ಆರೋಗ್ಯದ ಬಗ್ಗೆ ಹೇಳಲಿಕ್ಕೆ ಕರೆಸಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಹಾಗೆ ಹೇಳ್ಬೇಕಂತಂದ್ರೆ ನಾನು ಆಯುರ್ವೇದ ವೈದ್ಯ. ನಮ್ಮಲ್ಲಿ ಆಯುರ್ವೇದ ಅಥವಾ ಇದರಲ್ಲಿ ನಾವು ಹೇಳುವಾಗ ಚಿಕಿತ್ಸೆಯನ್ನು ಹೇಳುವಾಗ 3 ರೀತಿಯ ಚಿಕಿತ್ಸೆಯನ್ನ ನಾವು ಹೇಳ್ತೇವೆ. ದೈವ ವ್ಯಪಾಶ್ರಯ, ಯುಕ್ತಿ ವ್ಯಪಾಶ್ರಯ ಮತ್ತು ಸತ್ವಾವಜಯ ಚಿಕಿತ್ಸೆ. ಈ ರೀತಿ 3 ರೀತಿಯ ಚಿಕಿತ್ಸಾ ವಿಭಾಗವನ್ನು ನಾವು ಹೇಳ್ತೇವೆ. ಇಲ್ಲಿ ಯುಕ್ತಿ ವ್ಯಪಾಶ್ರಯ ಅಂತಂದ್ರೆ ವೈದ್ಯರು ರೋಗಿಯನ್ನ ಪರೀಕ್ಷೆ ಮಾಡಿ ಅವರ ಪ್ರಕೃತಿಗೆ ಅನುಗುಣವಾಗಿ ಔಷಧಿಗಳನ್ನ ಅಥವಾ ಔಷಧಿ ರೂಪವನ್ನ ಕೊಡುವಂತದ್ದು ಯುಕ್ತಿ ವ್ಯಪಾಶ್ರಯ ಚಿಕಿತ್ಸೆ. ಯಾರು ಮಾನಸಿಕವಾಗಿ ದುರ್ಬಲರಾಗಿದ್ದಾರೋ ಅವರಿಗೆ ಒಂಥರ ಧೈರ್ಯ ಕುಂದಿರ್ತದ ಅಂತವರಿಗೆ ಅಂತಹ ಮಾನಸಿಕ ರೋಗಿಗಳಿಗೆ ಆಶ್ವಾಸನೆಯನ್ನು ಕೊಡುವುದರ ಮೂಲಕ ಧೈರ್ಯವನ್ನು ತುಂಬುವಂಥದ್ದು ಸತ್ವಾವಜಯ ಚಿಕಿತ್ಸೆ. ಅಂದರೆ ಸತ್ವ ಅಂಶವನ್ನು ಹೆಚ್ಚು ಮಾಡುವಂತಹ ಚಿಕಿತ್ಸೆ. ಆದರೆ ಕಣ್ಣಿಗೆ ಕಾಣದ ರೋಗಗಳು, ಕಣ್ಣಿಗೆ ಕಾಣದ ಅಥವಾ ಪೂರ್ವಜನ್ಮಕೃತ ಪಾಪ ಇತ್ಯಾದಿಗಳಂತ ಬರುವಂತಹ ರೋಗಗಳನ್ನ ಹಾಗೂ ಕಾಯಿಲೆಗಳನ್ನ ನಿವಾರಣೆ ಮಾಡಲಿಕ್ಕೆ ಬೇಕಾಗುವಂಥದ್ದು ಅಂತಂದ್ರೆ ಯಾಕೆಂದ್ರೆ ಅದು ನಮ್ಮನ್ನ ಗ್ರಹಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕೆ ಬೇಕಾಗುವಂತಹ ಚಿಕಿತ್ಸೆ ದೈವ ವ್ಯಪಾಶ್ರಯ ಚಿಕಿತ್ಸೆ. ದೈವ ವ್ಯಪಾಶ್ರಯ ಚಿಕಿತ್ಸೆ ಅಂದ್ರೆ ಹಾಗಾದ್ರೆ ಏನು? ದೇವರ ಚಿಕಿತ್ಸೆ. ಈಗ ನಾವು ಈ ದಿನ ಮಾಡಿದಂತಹ ಪೂಜೆ ಪುನಸ್ಕಾರಗಳಿರಬಹುದು, ಮಂತ್ರ ಔಷಧ ಮಣಿಮಂಗಲ ಬಲಿ ಹೋಮ ಉಪದಾನ ನಿಯಮಾನಿ ದೈವ ವ್ಯಪಾಶ್ರಯ ಚಿಕಿತ್ಸೆ ಅಂದ್ರೆ ಮಂತ್ರ ಚಿಕಿತ್ಸೆ ಇರಬಹುದು, ಹೋಮ ಹವನ ಇತ್ಯಾದಿಗಳನ್ನು. ಆ ರೀತಿಯಾಗಿ ನಮ್ಮಲ್ಲಿ ಈ ಪೂರ್ವಜನ್ಮಕೃತ ಪಾಪ ಇರಬಹುದು ಇತ್ಯಾದಿಗಳಿಂದ ಮೂಲಕ ಬರುವಂತಹ ರೋಗಗಳಿರಬಹುದು. ಅಥವಾ ಈಗ ಹೇಳಿದಿರುವಂತಹ ಈಗ ನಾವು ಇತ್ತೀಚಿನ ವರ್ಷಗಳಲ್ಲಿ ಕಂಡು ಬರುವಂತಹ ರೋಗಗಳು ಅಂತ ಅಂದ್ರೆ ವೈರಸ್ ಕಾಯಿಲೆಗಳನ್ನು ಕಣ್ಣಿಗೆ ಕಾಣದ ಕಾಯಿಲೆ ಅಂತ ಹೇಳ್ಬಹುದು. ಯಾಕೆಂದ್ರೆ ವೈರಸ್ ಅನ್ನು ನಾವು ಇದೇ ವೈರಸ್ ಅಂತ ಹುಡುಕಬಹುದು ತುಂಬಾ ಕಠಿಣ, ಅಥವಾ ಇದೇ ವೈರಸ್ ಇಂದ ಈ ಕಾಯಿಲೆ ಬಂದಿದೆ ಅಂತ. ಈಗ ನೀವೇ ನೋಡಿರ್ಬೋದು, ಕೊರೋನಾ ಇರ್ಬೋದು, ಡೆಂಗ್ಯೂ ಇರ್ಬೋದು, ವೈರಸ್ ಇಂದ. ಅಥವಾ ಈಗ ಸುತ್ತಮುತ್ತಲ ನಮ್ಮ ಜಿಲ್ಲೆಯ ಸುತ್ತಮುತ್ತಲ ಕಂಡು ಬರ್ತಾ ಇರುವಂತಹ ಕಾಯಿಲೆ ಅಂದ್ರೆ KFD ಅಥವಾ ಮಂಗನ ಕಾಯಿಲೆ. ಹಾಗಾಗಿ ಅಂತಹ ರೋಗಾಣುಗಳಿಂದ ಬರುವಂತಹ ಚಿಕಿತ್ಸೆಯನ್ನು ದೈವ ವ್ಯಪಾಶ್ರಯ ಚಿಕಿತ್ಸೆಯನ್ನು ಮಾಡುವಾಗ ನಾವು ಈ ರೀತಿಯ ಹೋಮ ಹವನ ಇತ್ಯಾದಿಗಳನ್ನು ಮಾಡುವುದರ ಮೂಲಕ ಆರೋಗ್ಯವನ್ನ ಕಾಪಾಡುವಂತಹ ಒಂದು ಚಿಕಿತ್ಸೆ ದೈವ ವ್ಯಪಾಶ್ರಯ ಚಿಕಿತ್ಸೆ. ನನಗೆ ಅನಿಸುವಾಗ ಈಗ ಈ ದಿನ ನೀವು ತಮ್ಮ ಊರಿನಲ್ಲಿ ಮಾಡಿದಂತಹ ಈ ಹೋಮ ಹವನಗಳು ಈ ನಮ್ಮ ಚಿಕಿತ್ಸಾ ಇದರಲ್ಲಿ ಸೇರಿದಂತಹ ಸಂದರ್ಭ ಆದ್ರಿಂದ ಅದು ಸಾಧ್ಯ ಆಗಿದೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಸಂತೋಷ ಪಡ್ತೇನೆ. ಅದೇ ರೀತಿ ಇನ್ನು ನಮ್ಮಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ಬೇಸಿಗೆ ಬಿಸಿಲು ಹೆಚ್ಚಾಗ್ತಾ ಇದೆ. ಆ ಮೂಲಕ ರೋಗ ನಿರೋಧಕ ಶಕ್ತಿ ಕುಂತಾ ಇದೆ. ಆ ತರ ರೋಗದ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ನಾವು ಕೆಲವೊಂದು ಆಹಾರ ವಿಧಾನಗಳನ್ನ ಅಳವಡಿಸಿಕೊಳ್ಳುವುದು. ಒಂದನೇದಾಗಿ ಅತಿ ಹೆಚ್ಚು ಶ್ರಮವನ್ನ ಬಿಸಿಲಲ್ಲಿ ಮಾಡದೇ ಇರುವಂತದ್ದು, ಮತ್ತೆ ನಿತ್ಯ ರಸಾಯನ ಅಂತ ಹೇಳ್ಬಿಟ್ಟು ನಿತ್ಯ ಕ್ಷೀರ ಗತಾಭ್ಯಾಸ, ಹಾಲಿಗೆ ಬಿಸಿ ಹಾಲಿಗೆ ತುಪ್ಪವನ್ನು ಸೇವಿಸಿ ನಿತ್ಯ ಸೇವಿಸ್ತಾ ಬಂದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಮತ್ತು ಆರೋಗ್ಯ ಉಂಟಾಗ್ತದೆ. ಅದೇ ರೀತಿ ನಮ್ಮಲ್ಲಿ ನಿತ್ಯ ರಸಾಯನ ಔಷಧಿಯಾಗಿ ನೆಲ್ಲಿಕಾಯಿ, ಅಶ್ವಗಂಧ, ಅರಿಶಿನ, ಬೆಳ್ಳುಳ್ಳಿ, ಈರುಳ್ಳಿ ಇಂತಹ ಕೆಲವೊಂದು ಅನೇಕ ಔಷಧಿಗಳನ್ನು ಹೇಳಿದ್ದಾರೆ. ಅವರವರ ಪ್ರಕೃತಿಗನುಗುಣವಾಗಿ ನಿತ್ಯ ಸೇವನೆ ಮಾಡ್ತಾ ಬಂದ್ರೆ ಆರೋಗ್ಯ ಉಂಟಾಗ್ತದೆ ಹೇಳುವುದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಅದನ್ನು ನಾವು ಬಳಸ್ತಾ ಬರುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ರೋಗ ಬರದೇ ಇರುವಂತಹ ತಡಲಿಕ್ಕೆ ಅವಕಾಶ ಆಗ್ತದೆ. ಈ ರೀತಿ ನಮ್ಮಲ್ಲಿ ಸತ್ವಾವಜಯ ಚಿಕಿತ್ಸೆ ಮಾನಸಿಕ ರೋಗಿಗಳಿಗೆ, ಯುಕ್ತಿಯೋಪಾಶ್ರಯ ಚಿಕಿತ್ಸೆ ನಮ್ಮ ಎಲ್ಲರಿಗೂ ಕಣ್ಣಿಗೆ ಕಾಣುವಂತ, ಹಾಗೆ ಕಣ್ಣಿಗೆ ಕಾಣದಂತಹ ಕಾಯಿಲೆಗಳಿಗೆ ಈ ದೈವ ವ್ಯಪಾಶ್ರಯ ಚಿಕಿತ್ಸೆಯನ್ನು ಮಾಡುವುದು. ಈ ರೀತಿ ಮಂತ್ರ ಔಷಧ ಮಣಿಮಂಗಲ ಇತ್ಯಾದಿ ರೂಪದಲ್ಲಿ ಚಿಕಿತ್ಸೆಯನ್ನು ಮಾಡುವುದರ ಮೂಲಕ ನಾವು ಆರೋಗ್ಯವನ್ನ ಕಾಪಾಡಿಕೊಳ್ಳುವ ಅಂತ ಹೇಳ್ತಾ ಅವಕಾಶಕ್ಕಾಗಿ ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ವಂದನೆಯನ್ನು ಅರ್ಪಿಸ್ತಾ ನನ್ನ 2 ಮಾತನ್ನ ತಮ್ಮಲ್ಲಿ ಒಪ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಹಿತ್ತಲ ಗಿಡ ಮದ್ದಲ್ಲ ಎಂಬ ಒಂದು ಮಾತಿದೆ. ಅದನ್ನ ವಾಸ್ತವ ಎಂದು ಬಿಂಬಿಸಿದ ಆಯುರ್ವೇದ ವೈದ್ಯರಾದ ಶ್ರೀಯುತ
ಡಾಕ್ಟರ್ ಪ್ರವೀಣ್ ಹೆಗಡೆ ಅವರಿಗೆ ಹೃತ್ಪೂರ್ವಕ ನಮನಗಳು. ಈಗ ಕಾರ್ಯಕ್ರಮದ ಸಂಘಟಕರಲ್ಲೊಬ್ಬರಾದ ಶ್ರೀ ಆನಂದ್ ಭಟ್ ತೋಟದ ಮುಲ್ಲೆ ಉದ್ಯಮಿಗಳು ಬೆಂಗಳೂರು ಇವರು ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆಯನ್ನ ಹಂಚಿಕೊಳ್ಳಬೇಕು ಅಂತ ವಿನಂತಿಸಿಕೊಳ್ತೇನೆ. ದೇವಮ್ಮ ದೇವಿಗೆ ಶಿರಸಾಷ್ಟಾಂಗ ನಮಸ್ಕಾರ. ನಮ್ಮ ಕುಲದೇವರಾದ ಮಹಾಗಣಪತಿ ಮತ್ತು ಲಕ್ಷ್ಮೀ ಭಟ್ ವೆಂಕಟೇಶ ಅವರ ಪಾದಾರವಿಂದಗೆ ನಮಸ್ಕರಿಸ್ತಾ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಗಣ್ಯರೇ ಮತ್ತು ನಮ್ಮ ಊರ ಗೆಳೆಯರ ಬಳಗ, ಯಾಕಂದರೆ ನಾನು ಇದು ಮೊದಲನೇ ಟೈಮ್ ನಮ್ಮೂರಿನಲ್ಲಿ ಸ್ಟೇಜ್ ಮೇಲೆ ನಿಂತು ಮಾತಾಡ್ತಾ ಇದ್ದೆ. ಈ ಕಾರ್ಯಕ್ರಮ ಎಷ್ಟೊಂದು ಸಂತೋಷ ತಂದಿದೆ ಅಂತ ಹೇಳಿದ್ರೆ, ನಾವು ಹಣೆಗೆಂಡೆ ಆಡ್ತಾ ಇರುವಂತ ಜಾಗದಲ್ಲಿ ಇವತ್ತು ಸ್ಟೇಜ್ ಇದೆ, ಅಥವಾ ಇದ್ರ ಪಕ್ಕದಲ್ಲೇ ಕ್ರಿಕೆಟ್ ಆಡ್ತಾ ಇದ್ವಿ, ವಾಲಿಬಾಲ್ ಆಡ್ತಾ ಇದ್ವಿ ಒಂದು ಕಾಲದಲ್ಲಿ. ಆ ದೇವಮ್ಮ ಈ ಊರಿನವರಿಗೆ ಇಷ್ಟು ಬಲವಾದ ರಕ್ಷಣೆ ಕೊಟ್ಟಿದ್ದಾರೆ ಅಂದ್ರೆ, ನಾವು ಜಂತ್ರಡಿಯಿಂದ ಎಮ್ಮೆ ಮೇಲೆ ಕೂತ್ಕೊಂಡು ಕೋಡಿಯಲ್ಲಿ ಹೋಗದಿರ್ಬೋದು, ಗದ್ದೆಯಲ್ಲಿ ಕಬಡ್ಡಿ ಆಡಿರೋದಿರ್ಬೋದು, ಅಥವಾ ಈ ಗುಡ್ಡದ ಮೇಲೆ ಹಾಣೆಗಂಡೆ ಆಡಿರ್ಬೋದು, ಎಲ್ಲೋ ಗುಡ್ಡ ಹತ್ತಿ ಹಿಡಿದಿದ್ದೀವಿ, ಓಡಿದ್ದೀವಿ, ಈಜಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಆದರೆ ನಮ್ಮೂರಿನ ಮಕ್ಕಳಿಗೆ ಶಾಶ್ವತ ರಕ್ಷಣೆ ಕೊಟ್ಟಿರುವ ಈ ತಾಯಿಗೆ ನಾವೆಲ್ಲ ಚಿರಋಣಿ. ಈ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಬಂದಿದೆ. ನಾನು ನಿರೀಕ್ಷಿಸಿಲ್ಲ, ಯಾಕಂದ್ರೆ ನಾನು ಈಗ ಈ ಊರಿನಲ್ಲಿ ಜಾಸ್ತಿ ಇರೋಲ್ಲ, ಬೆಂಗಳೂರು ಇರ್ತೇನೆ. ಹೀಗಾಗಿ ಇದು ನಮ್ಮೆಲ್ಲರ ನಿರೀಕ್ಷೆಗೆ ಮೀರಿ ಚೆನ್ನಾಗಿ ಮೂಡಿ ಬಂದಿದೆ. ನಮ್ಮ ಎದುರಿಗೆ ಗಜಾನ್ ಭಟ್ರಿಗೆ ನನ್ನ ಚಿಕ್ಕಪ್ಪ, ಅವರಿಗೆ ಸೈನ್ಯದಲ್ಲಿ ಸೇವೆ ಸಲ್ಲಿಸುವುದಕ್ಕಾಗಿ ಇವತ್ತು ಸನ್ಮಾನಿಸಲಾಗಿದೆ ಊರಿನ ವತಿಯಿಂದ. ಇವರು ಈ ಊರಿನಲ್ಲಿ ಇಲ್ಲಿಯ ತನಕ ಪ್ರಥಮ ಯೋಧ, ಆದರೆ ಅದಕ್ಕೂ ನಂತರ ಯಾರು ಸೇನೆಗೆ ಇನ್ನೂ ಜಾಯ್ನ್ ಆಗಿಲ್ಲ. ಅದೇ ಅವರು ಹೇಳ್ದಂಗೆ ಇನ್ನು ಮುಂದೆ ಸೈನ್ಯದಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ನಮ್ಮ ಊರಿನವರು ಹೋಗ್ಬೇಕು, ದೇಶಕ್ಕಾಗಿ ದುಡಿಬೇಕಂತ ನಮ್ಮೆಲ್ಲರ ನಿರೀಕ್ಷೆ. ಯಾಕೆಂದ್ರೆ ಈ ಊರಿನಲ್ಲಿ ಆಟ ಆಡಿ ಓಡಾಡಿ ಹೊರಗಡೆ ಹೋಗಿ ಓದಿ ಈಗ ಈ ಊರಿನಲ್ಲಿ ಇಂಜಿನಿಯರ್ಗಳು, ಡಾಕ್ಟರ್ ಯಾರಿಲ್ಲ ಅಂತ ಕಾಣುತ್ತೆ, ಆದ್ರೆ ನಮ್ಮ ರಿಲೇಷನ್ಸ್ ಎಲ್ಲ ಡಾಕ್ಟರ್ ಇದ್ದಾರೆ. ಮತ್ತು ಬೇರೆ ಬೇರೆ ವಿಭಾಗಗಳಲ್ಲಿ ತರಬೇತಿ ಪಡೆದು ದೇಶದ ಹಾಗೂ ವಿದೇಶದ ಮೂಲೆ ಮೂಲೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವಂತರಿದ್ದಾರೆ. ಅಂದರೆ ನಮ್ಮ ಊರಿನ ಕೊಡುಗೆ ಕಡಿಮೆ ಏನಲ್ಲ. ದೇಶದಾದ್ಯಂತ ಅಲ್ಲಲ್ಲಿ ನಮ್ಮ ಊರಿನ ಹೆಸರು ಬರೆದಿದೆ. ಯಾಕಂದ್ರೆ ಇದು ನಾನು ನನ್ನ ಕಣ್ಣಿನಲ್ಲಿ ನೋಡಿದ್ದೀನಿ. ಗಜಾನ್ ಭಟ್ರು ಗಡಿ ಪ್ರದೇಶದಲ್ಲಿ ಮತ್ತು ಅತ್ಯಂತ ಕಠಿಣ ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸಿ ಬಂದಿರುತ್ತಾರೆ. ನಮಗೆಲ್ಲರೂ ಆತರ ಎದೆಗುಂಡಿಗೆ ಗಟ್ಟಿ ಇರ್ಲಿಕ್ಕಿಲ್ಲ. ಅದಕ್ಕೆ ನಾವೆಲ್ಲ ಬೇರೆ ಉದ್ಯೋಗ ನಡೆಸಿ ಬೇರೆ ಪಟ್ಟಣಗಳಿಗೆ ಹೋಗಿ ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ಗಜಾನ್ ಭಟ್ರಿಗೆ ಸನ್ಮಾನ ದೊರಕಿರುವುದು ನನಗೆ ತುಂಬಾ ಹೆಮ್ಮೆಯ ವಿಷಯ. ಯಾಕಂದ್ರೆ ನಾನು ಇವತ್ತು ಈ ಮಟ್ಟ ಇಲ್ಲಿ ನಿಂತಿರ್ಬೇಕಂದ್ರೆ ಅವರೇ ಕಾರಣ. ಅವರು
ಶಾಲೆಯಲ್ಲಿ ಸ್ವಲ್ಪ ದಿವಸ ಶಿಕ್ಷಕರಾಗಿ ಕೆಲಸ ಮಾಡಿದ್ರು ಅಂತ ನಾರಾಯಣ ಭಟ್ರು ಹೇಳಿದ್ರು. ನಾನು ಸ್ಟೂಡೆಂಟ್ ಆಗಿದ್ದೆ. ಹಾಗಂತ ನಾನು ಮನೆಯವನಂತ ಬೇರೆ ತರ ನೋಡ್ತಿರ್ಲಿಲ್ಲ. ಪೆಟ್ಟು ಬಿದ್ರೆ ನನಗೂ ಬೀಳೋದು. ಸೊ ಆ ಪೆಟ್ಟು ಇವತ್ತು ನಮ್ಮನ್ನ ಶಿಲ್ಪಿಯ ತರ ನಮ್ಮನ್ನು ಕೆತ್ತಿ ಇಲ್ಲಿ ಮಠ ತಂದು ನಿಲ್ಲಿಸಿದೆ. ಅಷ್ಟೇ ಅಲ್ಲ, ಜೀವನದಲ್ಲಿ ನನ್ನ ಕೈಯನ್ನು ಹಿಡಿದು ನಾನು ಉನ್ನತ ಶಿಕ್ಷಣಕ್ಕಾಗಿ ಇಂಜಿನಿಯರಿಂಗ್ ಸೇರಿದಾಗ ಮೊದಲನೇ ವರ್ಷದಿಂದ ಕೊನೆ ವರ್ಷ ತನಕ ನನಗೆ ಸಪೋರ್ಟ್ ಮಾಡಿ ನಾನು ಇಂಜಿನಿಯರಿಂಗ್ ಪೂರ್ತಿ ಮಾಡುವಂತ ಸಹಾಯ ದೊರಕಿದ್ದು ಅವರಿಂದ. ಈ ಊರಿನಲ್ಲಿ ನನಗಿಂತ ಮೊದಲು ಯಾರು ಇಂಜಿನಿಯರ್ ಇರಲಿಲ್ಲ, ಅವ್ರಿಗಿಂತ ಮೊದಲು ಯಾರು ಯೋಧ ಇರಲಿಲ್ಲ. ಆದ್ರೆ ಇವತ್ತಿನ ತನಕ ಯಾವುದೇ ಯೋಧ ಬರಲಿಲ್ಲ, ಮತ್ತೆ ಆದ್ರೆ ಇಂಜಿನಿಯರ್ ಬಂದಿದ್ದಾರೆ. ಇನ್ನು ಬರಲಿ, ಯೋಧರು ಬರಲಿ, ಇಂಜಿನಿಯರ್ಸು ಬರಲಿ, ಡಾಕ್ಟರ್ಸು ಬರಲಿ, ಎಲ್ಲ ಬರಲಿ, ನಮ್ಗಂತೂ ತುಂಬಾ ಖುಷಿ. ಯಾಕಂದ್ರೆ ನಮ್ಮ ಊರಂದ್ರೆ ನಮ್ಗೆ ಹೆಮ್ಮೆ. ನಾನು ಮಾತಾಡ್ತಾ ಹೋದ್ರೆ ತುಂಬಾ ಇದೆ, ಆದ್ರೆ ನೀವೆಲ್ಲ ಯಕ್ಷಗಾನ ನೋಡ್ಬೇಕಂತ ಕಾತರದಿಂದ ಕುಂತಿದ್ದೀರಾ. ಮತ್ತೊಮ್ಮೆ ನಮ್ಮ ಊರಿನವರಿಗೆ ಅಭಿನಂದನೆ ಸಲ್ಲಿಸುತ್ತಾ, ನೀವೆಲ್ಲ ಒಟ್ಟಾಗಿ ದುಡಿದಿದ್ದೀರಾ, ಜಾತಿ ಮತ ನೋಡಿಲ್ಲ. ಯಾಕಂದ್ರೆ ನನಗೆ ಇವತ್ತು ಅಷ್ಟೊಂದು ಒಗ್ಗಟ್ಟು ಕಂಡು ಬಂತು. ಇವತ್ತಷ್ಟೇ ಅಲ್ಲ, ನಾನು ನಿನ್ನೆ ಬಂದಿರೋದು, ನಿನ್ನೆಯಿಂದ ಈಗ ಸಾಯಂಕಾಲ ತನಕ ನೋಡಿದ್ದೇನೆ, ಎಲ್ಲರೂ ದುಡಿದಿದ್ದೀರಾ. ಸೊ ಅದರಿಂದ ಆಗಲಿ ಈ ಕಾರ್ಯಕ್ರಮ ಒಂದು ಇಷ್ಟೊಂದು ಸಕ್ಸಸ್ ಆಗಿ ಈ ಮಟ್ಟಕ್ಕೆ ಬಂದು ನಿಂತಿದೆ. ತಮಗೆಲ್ಲರಿಗೂ ನನ್ನ ಹತ್ಪೂರ್ವಕ ಕೃತಜ್ಞತೆಗಳು. ಸ್ಟೇಜಿನ ಮೇಲೆ ಕುಂತಿರುವಂತ ಮುಕುಂದ್ ಭಟ್ರು ಮತ್ತೆ ಕಿರಣ ಪ್ರಭು ಇಬ್ರು ನನ್ನ ಕ್ಲಾಸ್ನಲ್ಲೇ ಇದ್ರು. ನಾವೆಲ್ಲ ಕ್ಲಾಸ್ಮೇಟ್. ನೋಡಿ, ಈ ಸ್ಟೇಜಿಗೆ ಬಂದು ನಾವು ಮೂವರು ಇಲ್ಲಿ ಬಟ್ಟಾಡ. ಈ ದೇವಿಯ ಆಟ ಏನೇನಿದೆ ಅಂತ ನಾ ಹೇಳೋದು ತುಂಬಾ ಕಷ್ಟ. ಮತ್ತೊಮ್ಮೆ ಗಜಾನನ ಭಟ್ರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಈ ಕಾರ್ಯಕ್ರಮಕ್ಕೆ ಗಣ್ಯರಾಗಿ ವೇದಿಕೆ ಮೇಲೆ ಆಸನಾಗಿರುವಂತ ಎಲ್ಲರಿಗೂ ನಮಸ್ಕರಿಸುತ್ತಾ, ತಮಗೆಲ್ಲರಿಗೂ ಶುಭರಾತ್ರಿ ಅಂತ ಹೇಳಿ, ಶುಭರಾತ್ರಿ ಇನ್ನೂ ತಡ ಇದೆ, ಯಾಕಂದ್ರೆ ಯಕ್ಷಗಾನ ನೋಡ್ಕೊಂಡು ಹೋಗ್ಬೇಕು. ಸೊ ದೇವಿಗೆ ಮತ್ತೊಮ್ಮೆ ವಂದಿಸುತ್ತಾ, ಶ್ರೀ ದೇವಮ್ಮ ನಮ್ಮೆಲ್ಲರಿಗೂ ಆಶೀರ್ವಾದ ನೀಡಿ ಇನ್ನು ಹೆಚ್ಚಿನ ಕಾರ್ಯಕ್ರಮ ನಡೆಸಿಕೊಳ್ಳಲಿ, ಇನ್ನು ಹೆಚ್ಚಿನ ಜನರಿಗೆ ನಮ್ಮಿಂದ ಸಹಾಯವಾಗುವಂತಾಗಲಿ. ಯಾಕಂದ್ರೆ ಕಲಿಯುವುದ ಈಗ ಒಂದು ಸ್ಟೇಜ್ ಅಂತ ಹೇಳ್ತೀವಲ್ಲ, ಆ ಸ್ಟೇಜ್ ಅಲ್ಲಿ ನಾವು ನಿಂತಿದ್ದೀವಿ. ಈ ಸ್ಟೇಜ್ನಲ್ಲಿ ನಾವು ನಮಗಾಗಿ ಏನ್ ಮಾಡುದು ಅಂತ ಹೇಳ್ಕೊಂತ, ನಾವು ಇನ್ನೊಬ್ಬರಿಗಾಗಿ ಏನ್ ಮಾಡ್ತೀವಿ ಅಂತ ನಾವು ಯೋಚನೆ ಮಾಡುವುದು ಅದು ನಮ್ಮ ಕರ್ತವ್ಯ ಅನ್ಸುತ್ತೆ. ಯಾಕಂದ್ರೆ ದೇವರು ಇದನ್ನೇ ನೋಡ್ತಾರಂತೆ. ನಾವು ಇನ್ನೊಬ್ಬರ ಬಗ್ಗೆ ನಾವು ಎಷ್ಟೊಂದು ಚೆನ್ನಾಗಿ ಯೋಚನೆ ಮಾಡ್ತೀವಿ, ಅವರಿಗೆ ನಾವು ಏನು ಚೆನ್ನಾಗಿ ಕೆಲಸ ಮಾಡ್ಕೊಳ್ಬಹುದು ಅಥವಾ ಅವರಿಗೆ ಏನು ಸಪೋರ್ಟ್ ಮಾಡ್ಬೋದು. ಅದಕ್ಕೆ ಮೊನ್ನೆ ಒಬ್ರು ಹೇಳ್ತಾ ಇದ್ರು, ಯಾರು ಚೆನ್ನಾಗಿ ಯೋಚನೆ ಮಾಡ್ತಾರೋ, ಈ ತರ ಬೇರೆಯವರ ಬಗ್ಗೆ ಒಳ್ಳೇದಾಗಿ ಯೋಚನೆ ಮಾಡ್ತಾರೋ, ಅವರ ಮನೆಗೆ ವಾಸ್ತುವಿನ ಅಗತ್ಯ ಇಲ್ಲ ಅಂತ ಹೇಳಿ. ಯಾಕಂದ್ರೆ ಎಲ್ಲಿ ಒಳ್ಳೆಯ ಮನಸ್ಸಿರುತ್ತೋ ಅಲ್ಲಿ ಎಲ್ಲ ಒಳ್ಳೆಯದೇ ಆಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೊಮ್ಮೆ ನಮಸ್ಕಾರ. ಧನ್ಯವಾದಗಳು ತಮ್ಮ ಮನದಾಳದ ಮಾತುಗಳಿಗೆ ಶ್ರೀಯುತ ಆನಂದ್ ಭಟ್ ಅವರಿಗೆ. ನಮ್ಮ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿ ಉದ್ಘಾಟಕರಾಗಿ ಆಗಮಿಸಿ ವೇದಿಕೆಯಲ್ಲಿ ನಮ್ಮೊಡನೆ ಸಹಕರಿಸಿದ ಶ್ರೀಯುತ ಸುಬ್ರಹ್ಮಣ್ಯ ಭಟ್ ಅರ್ಚಕರು, ಶ್ರೀ ಕರಿಕಾನ ಪರಮೇಶ್ವರಿ ದೇವಾಲಯ ಇವರಿಂದ ಈಗ ಆಶೀರ್ವಚನ ಪೂರ್ವಕ ಅಧ್ಯಕ್ಷೀಯ ಮಾತುಗಳು. ಚೋದಯಿತ್ರಿ ಸೂನೃತಾನಾಂ ಚೇತಂತಿ ಸುಮತೀನಾಂ ಯಜ್ಞಂ ದಧೇ ಸರಸ್ವತಿ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಕ್ಷೇತ್ರಾಧಿಪಗಳಾಗಿರ್ತಕ್ಕಂತಹ
ದೇವಮ್ಮ ದೇವಿಗೆ ನಮಿಸಿ ಒಂದೆರಡು ಅಧ್ಯಕ್ಷೀಯ ನುಡಿಗಳನ್ನು ಹೇಳಲಿಕ್ಕೆ ಪ್ರಯತ್ನಿಸ್ತೇನೆ. ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂತಹ ಎಲ್ಲ ಗಣ್ಯರೇ, ಆತ್ಮೀಯರಾದ ಮುಕುಂದ ಭಟ್ರೆ ಮತ್ತು ವೇದಿಕೆಯ ಮುಂಭಾಗದಲ್ಲಿರತಕ್ಕಂತಹ ಎಲ್ಲ ಬಂಧು ಭಗಿನಿಯರೇ, ಇವತ್ತು ಹತ್ತತ್ರ ಮಧ್ಯರಾತ್ರಿಯ ಸಮಯದಲ್ಲಿ ಒಂದು ದೇವಿಯ ಸ್ಥಾನದಲ್ಲಿ ನಿಂತ್ಕೊಳ್ಬೇಕು ಅಂತಾದರೆ ಅದಕ್ಕೆ ಅಷ್ಟೇ ಧೈರ್ಯವೂ ಬೇಕು. ನಾವು ಭೂಮಿಗೆ ಬಂದ ತಕ್ಷಣ ಮೊದಲೇ ಮುಖ ನೋಡುವುದು ಅಮ್ಮನ ಮುಖ. ಹಾಗೆಯೇ ಈ ಜಗತ್ತು ಸೃಷ್ಟಿಯಾಗಿದ್ದು ಅಮ್ಮನಿಂದ. ಸಾಮಾನ್ಯವಾಗಿ ಇಲ್ಲಿರುವಂತಹ ಎಲ್ಲವರಿಗೂ ಗೊತ್ತು, ನಾವು ಕರೆಯುವಂತಹ ಎಲ್ಲ ದೇವಸ್ಥಾನಗಳು, ದೇವಿಯ ಸ್ಥಾನಗಳಿಗೆಲ್ಲ ಒಂದೊಂದು ಹೆಸರನ್ನು ಹೇಳಿ ನಾವು ಕರೆಯುತ್ತೇವೆ. ಮುಗುವಾದಲ್ಲಿ ಹೋದರೆ ಬಿಳಿಯಮ್ಮ ಅಂತ ಹೇಳ್ತೇವೆ. ನಾನು ಆರಾಧನೆ ಮಾಡತಕ್ಕಂತಹ ದೇವಸ್ಥಾನಕ್ಕೆ ಹೋದರೆ ಕರಿಕಾನಮ್ಮ ಅಂತ ಹೇಳ್ತೇವೆ. ಹೀಗೆ ಎಲ್ಲವನ್ನೂ ಅಮ್ಮ ಅಮ್ಮ ಅಂತಲೇ ನಾವು ಕರೀತೇವೆ. ಯಾಕಾಗಿ ಹಾಗೆ ಕರೀತೇವೆ? ನಾವು ಈ ಭೂಮಿಗೆ ಬಂದದ್ದೇ ಅಮ್ಮನಿಂದ. ತಂದೆ ಕಾರಣರಾದರೂ ನಮ್ಮನ್ನ ಈ ಭೂಮಿಗೆ ಸೃಜಿಸಿದ್ದು ಅಮ್ಮ. ಹಾಗಾಗಿ ಅಮ್ಮನಿಗೆ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಸ್ಥಾನ ಇದೆ. ಅವಳ ಚರಿತ್ರೆಯಲ್ಲಿಯೇ ಅವಳೊಂದು ಮಾತನ್ನು ಹೇಳ್ತಾಳೆ, ಸ್ಮರನ್ನ ಮಮೈತ ಚರಿತಂ ನರೋ ಮುಚ್ಚೇತ ಸಂಕಟ. ಯಾರು ಭಕ್ತಿಯಿಂದ ನನ್ನನ್ನು ಸ್ಮರಿಸ್ತಾರೋ ಅಥವಾ ಭಜಿಸ್ತಾರೋ ಅವರಿಗೆ ಬಂದಿರತಕ್ಕಂತಹ ಎಲ್ಲ ಸಂಕಷ್ಟಗಳನ್ನು ನಾನು ನಿವಾರಣೆ ಮಾಡ್ತೇನೆ ಎನ್ನುವಂತಹ ಮಾತನ್ನ ಅವಳೇ ಹೇಳಿದ್ದಾಳೆ. ಅಂತಹ ಈ ದೇವಮ್ಮನನ್ನ ನೀವೆಲ್ಲರೂ ಇವತ್ತು ವಿಶಿಷ್ಟವಾಗಿ ಆರಾಧನೆ ಮಾಡಿದ್ದೀರಿ. ತಾಮಗ್ನಿವರ್ಣಾನ್ ತಪಸಾಜ್ವಲಂತೀಂ, ಅವಳು ಅಗ್ನಿಯಂತೆ ಶೋಭಿಸುವವಳು. ತಪಸಾಜ್ವಲಂತೀಂ, ಆ ರೀತಿಯಾಗಿ ಅವಳು ಪ್ರಕಾಶಮಾನರಾಗಿರ್ತಕ್ಕಂತಹ ದೇವಿಯನ್ನ ಯಾರು ಶ್ರದ್ಧೆಯಿಂದ ಆರಾಧನೆ ಮಾಡ್ತಾರೋ ಅವರ ಎಲ್ಲ ವಿಧವಾಗಿರ್ತಕ್ಕಂತಹ ಸಂಕಷ್ಟಗಳನ್ನ ಪರಿಹಾರ ಮಾಡ್ತಾಳೆ. ಅವರಿಗೆ ಮಕ್ಕಳಿಗೆ ಏನು ಬೇಕೋ ಅದನ್ನು ಅವಳು ಕೊಡುತ್ತಾಳೆ. ಇದಕ್ಕೆ ಸಾಕ್ಷಿ ಈಗಾಗಲೇ ಆನಂದ ಭಟ್ರು, ಗಜಾನನ ಭಟ್ರು, ಮುಕುಂದ ಭಟ್ರು ಹೇಳಿದಂತಹ ವಿಷಯವನ್ನು ಕೇಳಿದಾಗಲೇ ನಮಗನಿಸ್ತದೆ. ಈ ಬೇರೊಳ್ಳಿ ಎನ್ನುವಂತಹದ್ದು ಒಂದು ಕುಗ್ರಾಮ, ಬರುವುದು ಕಷ್ಟ. ಅಂತಹ ಒಂದು ಈ ಸ್ಥಳದಲ್ಲಿ ಇವತ್ತು ಇಷ್ಟೊಂದು ಜನರನ್ನ ಇಲ್ಲಿ ಸೇರಿಸಿದ್ದಾಳೆ ಅಂತಾದರೆ ಅವಳ ಸಂಕಲ್ಪ ಶಕ್ತಿ, ಅವಳ ಕರ್ತೃತ್ವ ಶಕ್ತಿ ಎಷ್ಟಿದೆ ಎನ್ನುವಂತಹದ್ದನ್ನು ನಾವು ತಿಳಿದುಕೊಳ್ಳಬೇಕು. ಭಗವತಿಯನ್ನ ಅನೇಕ ವಿಧವಾಗಿ ನಾವು ಆರಾಧನೆ ಮಾಡಬಹುದು. ಧ್ಯಾನ, ಸ್ತೋತ್ರ, ಜಪ, ಅರ್ಚನಾ, ಪ್ರಣತಿಭಿ. ಧ್ಯಾನದಿಂದ ಅವಳನ್ನು ನಾವು ಒಲಿಸಿಕೊಳ್ಳಬಹುದು, ಸ್ತೋತ್ರದಿಂದ ಅವಳನ್ನು ಆರಾಧನೆ ಮಾಡಬಹುದು, ಯಜ್ಞ ಮುಖೇನ ಅವಳನ್ನು ಆರಾಧನೆ ಮಾಡಬಹುದು. ಅಥವಾ ಯಾವುದೂ ಸಾಧ್ಯ ಇಲ್ಲ ಅಂತಾದರೆ ದಿನಕ್ಕೆ 3 ಸಾರಿ ಅಮ್ಮ ಅಂತ ಕರೆದ್ರೆ ಅವಳು ಓಡಿ ಬಂದು ನಮ್ಮನ್ನ ಹರಿಸ್ತಾಳಂತೆ. ಅಂತಹ ಈ ದೇವಮ್ಮ ದೇವಿಯ ಈ ಸ್ಥಾನ ಎನ್ನುವಂತಹದ್ದು ಇವತ್ತು ಇಷ್ಟು ಬೆಳೀಲಿಕ್ಕೆ ಕಾರಣ ನಿಮ್ಮ ಭಕ್ತಿಯೇ ಕಾರಣ. ಎಲ್ಲಿ ಭಕ್ತರು ಭಕ್ತಿಯಿಂದ ದೇವರನ್ನ ಆರಾಧನೆ ಮಾಡ್ತಾರೋ, ಅವಳನ್ನ ಅರ್ಚಿಸ್ತಾರೋ, ಅವಳಿಂದಲೇ ನಾವೆಲ್ಲ ಬದುಕ್ತಾ ಇದ್ದೇವೆ ಎನ್ನುವಂತಹ ಭಾವನೆಯನ್ನು ಅವಳ ಮುಂದೆ ತೋಡ್ಕೊಳ್ತಾರೋ ಅಲ್ಲಿ ಸ್ಥಾನದ ಅಭಿವೃದ್ಧಿಯಾಗುತ್ತದೆ. ಖಂಡಿತವಾಗಿ ಆ ಭಗವತಿ ಆ ಸ್ಥಾನದಲ್ಲಿ ನಿಂತುಕೊಂಡು ನಿಮ್ಮನ್ನೆಲ್ಲ ಕರೆಸಿಕೊಂಡು ಈ ರೀತಿಯಾಗಿರ್ತಕ್ಕಂತಹ ಬಹುದೊಡ್ಡ ಸೇವೆಯನ್ನ ಸ್ವೀಕಾರ ಮಾಡಿದ್ದಾಳೆ. ಮಧ್ಯಾಹ್ನದಲ್ಲಿ ದುರ್ಗಾ ಹೋಮ, ಹಾಗೆಯೇ ಮಹಾ ಅನ್ನ ಸಂತರ್ಪಣೆ. ನಾನು ಬರ್ತಾ ಇರುವಾಗ ಅರುಂಧತಿ ಭಟ್ರವರು ಬಹಳ ಸುಶ್ರಾವ್ಯವಾಗಿ ದೇವಿಯನ್ನ ವಸುಂಧರ ನಾವು ನೋಡಿದಾಗೆ ಸಣ್ಣ ಕೂಸಿರುವವಳು ನಾನು ನೋಡಿದ್ದವಳನ್ನ, ಹೆಸರು ಸ್ವಲ್ಪ ವ್ಯತ್ಯಾಸ ಆಗಿರಬಹುದು. ಅವಳು ದೇವಿಯನ್ನು ಸ್ತುತಿಸುವಾಗ ಆ ದೇವಿಯಲ್ಲಿ ಕುಂತುಕೊಂಡು ಅವಳ ರಾಗವನ್ನು, ಅವಳ ಸ್ತುತಿಯನ್ನು ಆಸ್ವಾದನೆ ಮಾಡ್ತಾ ಇದ್ದಾಳೆ ಎನ್ನುವುದಕ್ಕೆ ಬಹಳ ಖುಷಿಯಾಗುತ್ತದೆ. ಅಂತಹ ಒಂದು ಸೇವೆಯೂ ಇಲ್ಲಿ ನಡೆಯಿತು.
ಇನ್ನು ಮುಂದೆ ಹಾಗೆಯೇ ಯಕ್ಷಗಾನ ಸೇವೆ ನಡೀತಾ ಇದೆ. ಇದಕ್ಕೆಲ್ಲ ಕಾರಣ ಏನು? ಇಷ್ಟೆಲ್ಲ ಸಂಘಟನೆಯಾಗಿ ಹೀಗೆಲ್ಲ ಆಗಬೇಕು ಅಂತಾದರೆ ಆ ದೇವಿಯ ಒಂದು ಸಂಕಲ್ಪ ಇಷ್ಟಕ್ಕೆಲ್ಲ ಕಾರಣ ಆಗಿದೆ. ಈ ಬೇರೊಳ್ಳಿಯ ಗ್ರಾಮಸ್ಥರು ಮತ್ತು ನೀವೆಲ್ಲ ಸೇರಿ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನ ಮಾಡಿ ಆ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದೀರಿ. ಇಷ್ಟಕ್ಕೆ ನಿಲ್ಲಬಾರದು. ಇದು ಈಗಾಗಲೇ ಹೇಳಿದಂತೆ 3 ವರ್ಷ ಅಂತಲ್ಲ, ಪ್ರತಿ ವರ್ಷ ಈ ರೀತಿಯಾಗಿರ್ತಕ್ಕಂತಹ ಸೇವೆಗಳು ನಿಮ್ಮಿಂದ ನಡೆದು ಆ ದೇವಿಯ ಅನುಗ್ರಹ ಸದಾಕಾಲ ಇರಲಿ. ನೀವು ಏನೇನು ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪ ಸತ್ಸಂಕಲ್ಪ ಆದರೆ, ಒಳ್ಳೆಯ ಸಂಕಲ್ಪ ಆದರೆ ಖಂಡಿತವಾಗಿ ಆ ದೇವಿಯ ಅನುಗ್ರಹ ನಿಮಗೆ ಇದ್ದು ನಿಮ್ಮ ಎಲ್ಲ ಕೆಲಸಗಳನ್ನು ಅವಳು ನೆರವೇರಿಸಿಕೊಡ್ತಾಳೆ. ಈ ರೀತಿಯಾಗಿರ್ತಕ್ಕಂತಹ ಒಳ್ಳೆಯ ಕೆಲಸ, ಒಳ್ಳೆಯ ಸಂದರ್ಭ ಇದನ್ನೆಲ್ಲ ಮುಂದೆಯೂ ನಾವು ನೋಡೋಣ. ಅದಕ್ಕೆ ನಾವು ನೀವೆಲ್ಲರೂ ಸಾಕ್ಷಿಯಾಗೋಣ ಎನ್ನುವಂತಹ ಮಾತನ್ನು ಹೇಳ್ತಾ ಆ ಭಗವತಿಯ ಅನುಗ್ರಹ ನಮ್ಮ ನಿಮ್ಮೆಲ್ಲವರಿಗೆ ಈ ಭೂಮಿ ಸೂರ್ಯಚಂದ್ರರು ಎಲ್ಲಿಯವರೆಗೆ ಇರ್ತಾವೋ ಅಲ್ಲಿಯವರೆಗೂ ಅದು ನಡೆದುಕೊಂಡು ಹೋಗಬೇಕು. ಅಂದ್ರೆ ನಮ್ಮ ಕುಲದ ಅಭಿವೃದ್ಧಿ ಆಗಬೇಕು. ಹಾಗಾದ್ರೆ ಮಾತ್ರ ಅದೆಲ್ಲ ನಡೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಅದನ್ನ ಆ ಭಗವತಿ ಸದಾಕಾಲ ನಮಗೆ ನಿಮಗೆ ಎಲ್ಲವರಿಗೂ ಅನುಗ್ರಹಿಸಲಿ ಅಂತ ಆ ದೇವಿಯಲ್ಲಿ ಬೇಡ್ತಾ ನನ್ನೆರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ಶ್ರೀದೇವಿಯ ನಿತ್ಯೋಪಾಸಕರಾದ ಶ್ರೀಯುತ ವೇದಮೂರ್ತಿ ಸುಬ್ರಹ್ಮಣ್ಯ ಭಟ್ರವರು ದೇವಿಯ ಅನುಗ್ರಹದ ಕುರಿತು ಹೃದಯಪೂರ್ವಕವಾಗಿ ಆಶೀರ್ವಚನ ಪೂರ್ವಕವಾಗಿ ಮಾತನಾಡಿದ್ದಾರೆ. ಧನ್ಯವಾದಗಳು. ಇದೀಗ ವೇದಿಕೆಯ ಆಮಂತ್ರಿತರಿಗೆ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸವಿನೆನಪಿಗಾಗಿ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಮೊದಲಿಗೆ ಶ್ರೀದೇವಿಯ ಅರ್ಚಕರಾದ ಶ್ರೀ ತಿಮ್ಮಣ್ಣ ಅನಂತ್ ಭಟ್ ಇವರಿಗೆ ಸ್ಮರಣಿಕೆಯನ್ನ ಶ್ರೀಯುತ ವೇದಮೂರ್ತಿ ಸುಬ್ರಹ್ಮಣ್ಯ ಭಟ್ ಇವರು ನೀಡಬೇಕು ಅಂತ ವಿನಂತಿಸಿಕೊಳ್ತೇನೆ. ವೇದಿಕೆಯಲ್ಲಿ ಆಸೀನರಾಗಿರುವ ಉಳಿದ ಗಣ್ಯರಿಗೆಲ್ಲ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಕಿರಣ್ ಪ್ರಭುರವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತೇನೆ. ಶ್ರೀಯುತ ಕಿರಣ್ ಪ್ರಭುರವರಿಗೆ ಶ್ರೀ ಆನಂದ್ ಭಟ್ರವರು ಗೌರವಿಸ್ತಾ ಇದ್ದಾರೆ. ಶ್ರೀಯುತ ಮುಕುಂದ್ ಭಟ್ ಮತ್ತು ವೇದಮೂರ್ತಿ ಸುಬ್ರಹ್ಮಣ್ಯ ಭಟ್ರವರಿಗೂ ಕೂಡ ಶ್ರೀ ಆನಂದ್ ಭಟ್ರವರು ಗೌರವ ಸಮರ್ಪಿಸಬೇಕು ಅಂತ ವಿನಂತಿಸಿಕೊಳ್ತೇನೆ. ಶ್ರೀಯುತ ಆನಂದ್ ಭಟ್ರವರಿಗೆ ಶ್ರೀ ಗಜಾನನ್ ಭಟ್ರವರಿಂದ ಗೌರವ ಸಮರ್ಪಣೆ.
ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಇಲ್ಲಿನ ತನಕ ನಿರೂಪಣೆ ಅತ್ಯಂತ ಸಾಂಗವಾಗಿ ನೆರವೇರಿಸಿದಂತ ಆಕ್ಚುಲಿ ನಮ್ಮ ಹೈಸ್ಕೂಲಿನ ಟೀಚರ್ ಆಗಿದ್ರು ಅವರು, ಆದ್ರೆ ನಾವು ಓದ್ಬೇಕಾದ್ರೆ ಅವರು ಸೇರ್ಕೊಂಡಿರ್ಲಿಲ್ಲ ಇನ್ನು. ಆದ್ರೆ ಸುದೀರ್ಘ ಸೇವೆ ಸಲ್ಲಿಸಿರ್ತಾರೆ ಅಲ್ಲಿ ಸುತ್ತಮುತ್ತ ಊರಲ್ಲೆಲ್ಲ. ಅವರು ನನಗನ್ಸಿದ ಮಟ್ಟಿಗೆ ಯಕ್ಷಗಾನದ ಅರ್ಥ ಹೇಳ್ತಾರೆ ಅಂತ ಅನ್ಸ್ತಾ ಇದ್ರು. ಅದರಲ್ಲೂ ಫೇಮಸ್ ಅವರು. ನಿರೂಪಣೆನೂ ಮಾಡ್ತಾರೆ, ನಾಟಕನೂ ತುಂಬಾ ಚೆನ್ನಾಗಿ ಮಾಡ್ತಾರೆ, ಮತ್ತೆ ಕಲೆಯಲ್ಲೂ ಇದ್ದಾರೆ ಅಂತ ಕೇಳಿದ್ವಿ. ಸೊ ಅವರಿಗೆ ನಮ್ಮ ಕೃತಜ್ಞತೆ ಅರ್ಪಿಸುತ್ತಾ ಶ್ರೀರಾಮ್ರವರಿಗೆ ಕೇಸರಿಗರು ನಮ್ಮ ಕಿರು ಕಾಣಿಕೆ ಸ್ವೀಕರಿಸಬೇಕು. ನಿಮಗೆ ಶ್ರೀ ದೇವಿ ದೇವಮ್ಮ ಆರೋಗ್ಯ ಸಂಪತ್ತು ಎಲ್ಲವನ್ನು ನೀಡಿ ಆಶೀರ್ವದಿಸಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ನಿಮಗೆ ಮೈಕ್ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಶ್ರೀ ಆನಂದ್ ಭಟ್ ಅವರಿಗೆ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆ ಶ್ರೀ ಮಂಜುನಾಥ್ ಗೌಡ ಇವರಿಂದ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ. ಇಂದು ನಾನು ಶ್ರೀ ದೇವಮ್ಮ ದೇವಿಯ ಪಾದಚರಣಗಳಿಗೆ ನಮಿಸುತ್ತಾ ಇವತ್ತು ನಾವು ಸಂಘಟಿಸಿದ ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಕಾರ್ಯಕ್ರಮ ಉದ್ಘಾಟಕರಾಗಿ ಅಧ್ಯಕ್ಷರಾದ್ದನ್ನು ವಹಿಸಿ ಸಹಕರಿಸಿದಂತಹ ವೇದಮೂರ್ತಿ ಶ್ರೀ ಸುಬ್ರಹ್ಮಣ್ಯ ಭಟ್ ಇವರಿಗೆ, ನಮ್ಮ ಗೌರವ ಸನ್ಮಾನ ಸ್ವೀಕರಿಸಿದಂತಹ ಶ್ರೀ ಗಜಾನನ್ ಅನಂತ್ ಭಟ್ ಇವರಿಗೆ, ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದಂತಹ ಡಾಕ್ಟರ್ ಪ್ರವೀಣ್ ಹೆಗಡೆ ಇವರಿಗೆ, ಕಾರ್ಯಕ್ರಮದ ಜವಾಬ್ದಾರಿ ವಹಿಸಿ ಮಾತನಾಡಿದಂತಹ ಶ್ರೀ ಆನಂದ್ ಭಟ್ ಇವರಿಗೆ, ಪ್ರಾಸ್ತಾವಿಕವಾಗಿ ಮಾತನಾಡಿದಂತಹ ಅರ್ಚಕರಾದ ಶ್ರೀ ಮುಕುಂದ್ ಹನುಮಂತ್ ಭಟ್ ಇವರಿಗೆ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಅರ್ಚಕರಾದಂತಹ ಶ್ರೀ ತಿಮ್ಮಣ್ ಅನಂತ್ ಭಟ್ ಇವರಿಗೆ, ಶ್ರೀ ಕಿರಣ್ ಪ್ರಭು ಇವರಿಗೆ, ಶ್ರೀ ವೆಂಕಟೇಶ್ ಕನ್ಯಾಗೌಡ ಇವರಿಗೆ, ಸಮರ್ಪಕವಾಗಿ ಕಾರ್ಯಕ್ರಮ ನಿರೂಪಣೆ ಮಾಡಿದ ಶ್ರೀ KS ಹೆಗಡೆ ಸರ್ ಇವರಿಗೆ, ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಸಭಿಕರಿಗೆ, ಸಂಗೀತ ಕಾರ್ಯಕ್ರಮ ನಿರ್ವಹಿಸಿಕೊಟ್ಟಂತಹ ಕಲಾವಿದರಿಗೆ, ಯಕ್ಷಗಾನ ನಡೆಸಿಕೊಡಲಿರುವಂತಹ ಹಿಮ್ಮೇಳ ಹಾಗೂ ಮುಮ್ಮೇಳದ ಎಲ್ಲ ಕಲಾವಿದರಿಗೆ, ಲೈಟಿಂಗ್ ಸ್ಟೇಜ್ ಹಾಗೂ ಧ್ವನಿವರ್ಧಕ ವ್ಯವಸ್ಥೆ ಮಾಡಿದಂತಹ ಕೃಷ್ಣ ಹೊಸಾಡ್ ಇವರಿಗೆ, ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದಂತಹ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಆಡಳಿತ ಮಂಡಳಿ ಮತ್ತು ಊರ ನಾಗರಿಕರ ಪರವಾಗಿ ಹೃದಯಪೂರ್ವಕ ವಂದನೆಯನ್ನ ಸಲ್ಲಿಸುತ್ತಾ ಇದ್ದೇನೆ. ನನಗೆ ವಂದನೆ ಮಾಡಲು ಅವಕಾಶ ನೀಡಿದ ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು. ಸಭಾ ಕಾರ್ಯಕ್ರಮದ ಮುಕ್ತಾಯವನ್ನು ಘೋಷಿಸ್ತಾ ಇದ್ದೇನೆ. ಇದೀಗ ಮೊದಲೇ ಸೂಚಿಸಿದಂತೆ ನಿಮ್ಮೆದುರು ಚಂದ್ರಹಾಸ ಚರಿತ್ರೆ ಪೌರಾಣಿಕ ಆಖ್ಯಾನವನ್ನ ಪ್ರದರ್ಶಿಸ್ತಾ ಇದ್ದಾರೆ. ಎಲ್ಲ ಸಾರ್ವಜನಿಕರು ಇದುವರೆಗೆ ಶಾಂತ ರೀತಿಯಿಂದ ಸಹಕರಿಸಿದ್ದಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೂ ಕೂಡ ಇದೇ ರೀತಿ ಸಹಕರಿಸುವರಾಗಿ ನಂಬುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ. ನಮಸ್ಕಾರ. ಯಕ್ಷಗಾನಂ ಗೆಲ್ಗೆ.